ಗುಡ್ ಈವ್ನಿಂಗ್ ಮಕ್ಕಳೇ. ಮಕ್ಕಳೇ, ಈ ಹಿಂದಿನ ತರಗತಿಗಳಲ್ಲೆಲ್ಲ ನಾವು ಗುಣಾಕಾರದ ಮೇಲೆ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ದೀವಿ, ಅದರ ಮಿಶ್ರಕ್ರಿಯೆ ಮಾಡಿದ್ದೀವಿ, ಶಾರ್ಟ್ಕಟ್ಸ್ ನೋಡಿದ್ದೀವಿ. ಆದರೆ ನಾವು ಒಂದನ್ನು ಮಾತ್ರ ನೋಡಿಲ್ಲ, ಅದು ವಾಕ್ಯರೂಪದ ಪ್ರಶ್ನೆಗಳು. ವಾಕ್ಯರೂಪದ ಪ್ರಶ್ನೆಗಳನ್ನು ನೋಡಿಲ್ಲ. ಸಾಮಾನ್ಯವಾಗಿ ವಾಕ್ಯರೂಪದ ಪ್ರಶ್ನೆಗಳಂದರೆ ಎಲ್ಲರಿಗೂ ಬೇಜಾರು. ವಾಕ್ಯರೂಪದ ಪ್ರಶ್ನೆಗಳನ್ನ ನೋಡಿ ಓಡೋಗ್ತಿರ್ತಾರೆ. ಯಾರ್ಯಾರು? ಅನಿಲು, ಯಶು, ಶರತ್ತು, ಇವರೆಲ್ಲ ಶರತ್ತಂದು ಟೀ ಶರ್ಟ್ ಬೇರೆ ಬಂದ್ಬಿಟ್ಟಿದೆ. ಇವರೆಲ್ಲ ದಿಗಂತ್ ಬೇರೆ ಇದ್ದಾರೆ. ಇವರೆಲ್ಲ ಗುಣಾಕಾರದ ವಾಕ್ಯರೂಪದ ಪ್ರಶ್ನೆಗಳಂದರೆ ಸಾಕು, ಅಯ್ಯಪ್ಪ ನನಗೆ ಬೇಡ, ನಾನಿಲ್ಲಿಂದ ಹೊರಟೆ ಅಂತ ಹೊರಡ್ತಿರ್ತಾರೆ. ಇಷ್ಟೇನು ಕಷ್ಟ ಇರಲ್ಲ. ನಿಧಾನವಾಗಿ ಸರಳವಾಗಿ ಒಂದೊಂದೇ ಪ್ರಶ್ನೆಗಳನ್ನು ನೋಡಿದ್ರೆ ದಿಗಂತ, ನೀವೆಲ್ಲರೂ ಇದನ್ನು ಮಾಡಬಲ್ಲಿರಿ. ನಾನು ನಿಮ್ಮ ಜೊತೆಗಿರ್ತೀನಿ. ಸ್ವಲ್ಪ ಪ್ರಶ್ನೆಗಳಿದ್ದಾವೆ, ಜೊತೆಗೆ ಸಾಲ್ವ್ ಮಾಡೋಣ. ವಾಕ್ಯರೂಪದ ಪ್ರಶ್ನೆಗಳನ್ನು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ನ ಹೇಗೆ ಅಪ್ರೋಚ್ ಮಾಡಬೇಕು, ಅದರಲ್ಲಿ ಪ್ಲಸ್ ಯಾವಾಗ ಮಾಡಬೇಕು, ಮೈನಸ್ ಯಾವಾಗ ಮಾಡಬೇಕು, ಒಂದೊಂದಾಗಿ ನೋಡೋಣ. ಓಕೆ, ಫಸ್ಟ್ ಐ ವಿಲ್ ರೀಡ್ ದ ಕ್ವೆಶನ್ ಇನ್ ಇಂಗ್ಲೀಷ್, ಲೇಟರ್ ವಿ ವಿಲ್ ಗೋ ಟು ಕನ್ನಡ. ಫೈನ್. ಸೊ ದೇರ್ ಆರ್ 8 benches ಇನ್ ಅ ಪ್ರೈಮರಿ ಸ್ಕೂಲ್. ಹೌ ಮೆನಿ ಬೆಂಚಸ್? 8 benches. ಬೆಂಚ್ ಅಂದರೆ ಅರ್ಥ ಆಗುತ್ತಿಲ್ಲ, ಮತ್ತು ಅದನ್ನು ಕನ್ನಡದಲ್ಲಿ ಹೇಳ್ರಿ ಅಂತ ಹೇಳ್ತೀರಾ ಹೇಗೆ? ಸೊ ದೇರ್ ಆರ್ 8 benches in a primary school classroom. If 4 students can sit on each bench, how many total students can sit in that classroom? ಓಕೆ, ಇಂಗ್ಲೀಷಲ್ಲಿ ಹೇಳ್ಬೇಕು, ಸಾರಿ ಕನ್ನಡದಲ್ಲಿ ಹೇಳ್ಬೇಕು. ಓಕೆ, ಒಂದು ಪ್ರಾಥಮಿಕ ಶಾಲೆಯ ತರಗತಿಯಲ್ಲಿ 8 ಬೆಂಚ್ಗಳಿದ್ದಾವೆ. ಪ್ರತಿ ಬೆಂಚಿನ ಮೇಲೆ 4 ಜನ ವಿದ್ಯಾರ್ಥಿಗಳು ಕುಳಿತುಕೊಳ್ಳಬಹುದು. ಹಾಗಾದರೆ ಆ ತರಗತಿಯಲ್ಲಿ ಒಟ್ಟು ಎಷ್ಟು ಜನ ವಿದ್ಯಾರ್ಥಿಗಳು ಕುಳಿತುಕೊಳ್ಬೋದು? ಈಸಿ, ವೆರಿ, ಮನಸ್ಸಲ್ಲೇ ಮಾಡ್ಬೋದು ಇದನ್ನು. ಸೊ 8 ಬೆಂಚ್ ಇದ್ದಾವೆ. ಪ್ರತಿ ಬೆಂಚಲ್ಲಿ ಎಷ್ಟು ಜನ ಕೂರ್ತಾರೆ? 4 ಜನ. ಸೊ ಒಟ್ಟು ಎಷ್ಟು ಜನ ಆಗ್ತಾರೆ? 4 8 ಅಥವಾ 8 4 ಏನು ಬರ್ತದೆ? 32. ಸೊ ಇನ್ ಟೋಟಲ್ 32 ಸ್ಟೂಡೆಂಟ್ಸ್ ಕ್ಯಾನ್ ಸಿಟ್. ಈಸಿ, ಕರೆಕ್ಟ್ ಇದೆಯಾ? ವಾಕ್ಯ ರೂಪದ ಪ್ರಶ್ನೆ ನೋಡಿದ ತಕ್ಷಣ ಹೆದರಬಾರ್ದು. ಡೈರೆಕ್ಟ್ ಕ್ವೆಶನ್ಸ್ ಇದೆ, ಆರಾಮಾಗಿ ಮಾಡಿಬಿಡೋಣ. ಅ ಟೇಲರ್ ಯೂಸಸ್ 3 meters of cloth to stitch 1 shirt. How many meters of cloth does he need to buy to stitch 12 shirts of the same size? 36. Really? Yes sir. ಒಬ್ಬ ಹೊಲಿಗೆಗಾರನು ಒಂದು ಶರ್ಟ್ ಹೊಲಿಲಿಕ್ಕೆ ಎಷ್ಟು ತೊಗೊಂತಾನಂತ 3 ಮೀಟರ್ ಬಟ್ಟೆಯನ್ನು ಬಳಸುತ್ತಾನೆ. ಅವನು ಅದೇ ಅಳತೆಯ 12 ಶರ್ಟ್ಗಳನ್ನು ಹೊಲಿಯಲು ಒಟ್ಟು ಎಷ್ಟು ಮೀಟರ್ ಬಟ್ಟೆಯನ್ನು ಖರೀದಿಸಬೇಕು? ಒಂದಕ್ಕೆ 3 ಮೀಟರ್ ಅಂತಪ್ಪ. ಆ ಥರ ಒಂದು ಶರ್ಟಿಗೆ 3 ಮೀಟ್ರ್. ಆ ಥರ ಎಷ್ಟು ಶರ್ಟ್ ಹೊಲಿಬೇಕಂತ? 12 ಶರ್ಟ್. ಸೊ ನಾವು 12 ಗುಣಿಸಿದ್ರೆ ಬರ್ತದ? 12 3 36, 36 meters. ಸೊ ಟೇಲರ್ಗೆ ಎಷ್ಟು ಮೀಟರ್ ಬಟ್ಟೆ ಬೇಕಾಗ್ತದೆ? 36 meters. ವೆರಿ ಈಸಿ ಕ್ವೆಶನ್. So let's go to the next one. There are 5 exam halls in an examination center. If 24 students are writing the exam in each hall, how many total students are appearing for the exam at the center? ಒಂದು ಪರೀಕ್ಷಾ ಕೇಂದ್ರದಲ್ಲಿ 5 ಪರೀಕ್ಷಾ ಕೊಠಡಿಗಳಿದ್ದಾವೆ. ಪ್ರತಿ ಕೊಠಡಿಯಲ್ಲಿ ತಲಾ 24 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಹಾಗಾದರೆ ಆ ಕೇಂದ್ರದಲ್ಲಿ ಪರೀಕ್ಷೆ ಬರೆಯುತ್ತಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಪರೀಕ್ಷಾ ಕೇಂದ್ರದಲ್ಲಿ 5 ಕೊಠಡಿ ಇದೆ. ಪ್ರತಿ ಕೊಠಡಿಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? 24 ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. 24 5 120. ಸೊ ಒಟ್ಟು ಎಷ್ಟು ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ? 120 ಮಕ್ಕಳು ಎಕ್ಸಾಮ್ ಬರೀತಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಡೈರೆಕ್ಟ್ ಕ್ವೆಶನ್ಸ್ ಇದೆ ಎಲ್ಲ, ಈಸಿ ಕ್ವೆಶನ್ಸ್ ಇದೆ ಸಂಭ್ರಮ್. ಓಕೆ, ಸೊ ದ ಪ್ರೈಸ್ ಆಫ್ 1 liter ಮಿಲ್ಕ್ ಅಟ್ ದ ಡೈರಿ ಬೂತ್ ಈಸ್ 52 rupees. 1 ಲೀಟ್ರಿಗೆ 52 ರೂಪಾಯಿ. ಸೊ ಇಫ್ ಕಸ್ಟಮರ್ ಬೈಸ್ 6 liters ಆಫ್ ಮಿಲ್ಕ್, ಹೌ ಮಚ್ ಟೋಟಲ್ ಮನಿ ಶುಡ್ ದೇ ಪೇ? ಒಂದು ಹಾಲಿನ ಬೂತ್ನಲ್ಲಿ, ನಂದಿನಿ ಹಾಲು ಬೂತ್ ಇರುತ್ತೆ ನೋಡಿದ್ದೀರ ಹತ್ರ, 1 ಲೀಟರ್ ಹಾಲಿನ ಬೆಲೆ 52 ರೂಪಾಯಿ ಆಗಿದೆ. ಒಬ್ಬ ಗ್ರಾಹಕರು 6 ಲೀಟರ್ ಹಾಲನ್ನು ಖರೀದಿಸಿದರೆ ಅವರು ಒಟ್ಟು ಎಷ್ಟು ಹಣ ಪಾವತಿಸಬೇಕು? ಮಕ್ಕಳೇ, 1 ಲೀಟರ್ ಹಾಲಿಗೆ 52 ರೂಪಾಯಿ, ಕರೆಕ್ಟ್? ಆ ಥರ 6 ಲೀಟರ್ ಹಾಲು ಬಂದರೆ ಎಷ್ಟಾಗುತ್ತೆ ಮಕ್ಕಳೇ? 6 2 12 ದಶಕ 1 6 5 30 + 1 31, ಕರೆಕ್ಟ್ ಇದೆಯಾ? 312 rupees. ಹಲೋ, ಪ್ರಶ್ನೆ ಅರ್ಥ ಆಗ್ತಿದೆ ತಾನೇ? ದ್ಯಾಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ವಾಕ್ಯ ರೂಪದ ಪ್ರಶ್ನೆಗಳು ಕಷ್ಟ ಇರಲ್ಲ ಮಕ್ಕಳೇ. ದೇ ಆರ್ ವೆರಿ ಈಸಿ. ಒಂದು ಅರ್ಥ ಮಾಡ್ಕೊಬೇಕಾಗಿರೋದು, ಪ್ರಶ್ನೆ ಅರ್ಥ ಮಾಡ್ಕೊಂಡ ನಂತರ ಹೇಗೆ ನಾವು ಪ್ಲಸ್ಸು ಮೈನಸ್ಸು ಇಂಟು ಡಿವೈಡ್ ಮಾಡಬೇಕಲ್ಲ, ಅದು ಎಲ್ಲೆಲ್ಲಿ ಯಾವಾಗ ಮಾಡಬೇಕಂತ ಗೊತ್ತಾಯ್ತು ಅಂದರೆ ಭಾಳ ಸುಲಭ ಆಗ್ಬಿಡುತ್ತೆ. ಹಾಂ, ಟ್ರಿಕ್ ಮಲ್ಟಿಪ್ಲಿಕೇಶನ್ ಆ ಥರ ಬಂದಾಗ ಯೂಸ್ ಮಾಡ್ಬೋದು. ಆ ಥರ ಸಂದರ್ಭ 11ಇಂದ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಮಾಡ್ಬೋದು. ಸೇಮ್ 10th ಡಿಜಿಟ್ಟು ಆ್ಯಂಡ್ ಯೂನಿಟ್ಸ್ ಡಿಜಿಟ್ ಸಮ್ ಅಪ್ ಟು 10 ಅವಾಗ ಮಾಡ್ಬೋದು. ಆಮೇಲೆ ಮಾಡ್ಬೋದು, ಖಂಡಿತ. ಅ ಪೌಲ್ಟ್ರಿ ಫಾರ್ಮ್ collects 15 crates of eggs per day. If each crate contains 30 eggs, how many total eggs are collected at the farm in a day? ಒಂದು ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ದಿನಕ್ಕೆ
ಚಿರಾಗ್ ಮಾತಾಡಬೇಡಿ ಚಿರಾಗ್. ಒಂದು ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಪೌಲ್ಟ್ರಿ ಫಾರ್ಮ್, ಕೋಳಿ ಸಾಕಾಣಿಕೆ ಕೇಂದ್ರ ಅಂದರೆ ಪೌಲ್ಟ್ರಿ ಫಾರ್ಮ್, ದಿನಕ್ಕೆ 15 ಕ್ರೇಟ್ ಮೊಟ್ಟೆಗಳನ್ನು ಸಂಗ್ರಹಿಸಲಾಗುತ್ತೆ. 15 ಕ್ರೇಟ್ ಮೊಟ್ಟೆ ಸಂಗ್ರಹಿಸಲಾಗ್ತದೆ. ಒಂದು ಕ್ರೇಟ್ನಲ್ಲಿ 30 ಮೊಟ್ಟೆಗಳಿದ್ದರೆ ಆ ಕೇಂದ್ರದಲ್ಲಿ ದಿನಕ್ಕೆ ಸಂಗ್ರಹವಾದ ಒಟ್ಟು ಮೊಟ್ಟೆಗಳ ಸಂಖ್ಯೆ ಎಷ್ಟು? 15 ಮೂರಲೆ 45, 0ಗೆ 0. 450 ಮೊಟ್ಟೆಗಳು. ಎಸ್ ಆರ್ ನೋ ಅದೆಲ್ಲ ಹೇಳಬಾರ್ದಪ್ಪ. ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ಅಲ್ಲ ಅದನ್ನು ಹೇಳಿ ಏನು ಪ್ರಯೋಜನ ಈಗ? ದೆನ್ ಡೋಂಟ್ ಸೇ ಇಟ್. ಅ ಜಿರಾಫ್ ಈಟ್ಸ್ ಆನ್ ಆ್ಯಾವ್ರೇಜ್ ಆಫ್ 35 kg ಆಫ್ ಲೀವ್ಸ್ ಆ್ಯಂಡ್ ಪ್ಲಾಂಟ್ಸ್ ಪರ್ ಡೇ. ಹೌ ಮೆನಿ ಕಿಲೋಗ್ರಾಮ್ಸ್ ಆಫ್ ಫುಡ್ ವಿಲ್ ದಟ್ ಜಿರಾಫ್ ಕನ್ಸ್ಯೂಮ್ ಇನ್ ಅ ವೀಕ್? ಒಂದು ಜಿರಾಫೆಯು ದಿನಕ್ಕೆ ಸರಾಸರಿ 35 kg ಎಲೆ ಮತ್ತು ಸೊಪ್ಪು ಸಸ್ಯಗಳನ್ನು ತಿನ್ನುತ್ತದೆ. ಹಾಗಾದರೆ ಅಂತಹ ಒಂದು ಜಿರಾಫೆಯು ಒಂದು ವಾರ ಅಂದರೆ ಎಷ್ಟು ದಿನ ಇರುತ್ತೆ? 7 ದಿನ. 7 ದಿನಗಳಲ್ಲಿ ಎಷ್ಟು kg ಆಹಾರವನ್ನು ಸೇವಿಸುತ್ತದೆ? ನೋಡಿ, ಒಂದು ದಿನಕ್ಕೆ 35 kg ತಿನ್ನುತ್ತೆ. ಆ ಥರ ಒಂದು ವಾರ ಅಂದರೆ ಏನಾಗ್ತದೆ? ಒಂದು ವಾರ ಅಂದ್ರೇನು? 7 ದಿನ. 35 kg ಪ್ರತಿ ದಿನಕ್ಕೆ ತೊಗೊಂತಿರೋದು. ಒಂದು ವಾರ ಅಂದರೆ ಎಷ್ಟು ದಿನ ಇರುತ್ತೆ ಅದರಲ್ಲಿ? 7 ದಿನ. ಇದನ್ನು ಗುಣಿಸ್ಬಿಟ್ರೆ ಗೊತ್ತಾಗುತ್ತೆ ನಮಗೆ ಒಂದು ವಾರಕ್ಕೆ ಎಷ್ಟು kg ತಿಂತಾ ಇದೆ ಅಂತ. ಏನು ಬರುತ್ತೆ? 7 5s 35ಗೆ 5, 3 ಕ್ಯಾರಿ, 7 3s 21, 21 + 3 24. ಕರೆಕ್ಟ್ ಇದೆ? ಸೊ 245 kg ಸೊಪ್ಪನ್ನು ತಿನ್ನುತ್ತದೆ ಒಂದು ವಾರಕ್ಕೆ. ಓಕೆ, ಆಲ್ ರೈಟ್, ವೆರಿ ವೆಲ್. ಓಕೆ, ರವಿ ಹ್ಯಾಸ್ ಪ್ಲಾಂಟೆಡ್ 8 rows ಆಫ್ ಅರೇಕಾ ನಟ್ ಟ್ರೀಸ್ ಇನ್ ಹಿಸ್ ಫಾರ್ಮ್. ಅರೇಕಾ ನಟ್ ಅಂದರೆ ಅಡಿಕೆ. ವೆರಿ ಗುಡ್. ವಿತ್ 14 trees ಇನ್ ಈಚ್ ರೋ. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಅರೇಕಾ ಟ್ರೀಸ್ ಇನ್ ಹಿಸ್ ಫಾರ್ಮ್? ರವಿ ತನ್ನ ತೋಟದಲ್ಲಿ ತಲಾ 14 ಅಡಿಕೆ ಗಿಡಗಳಿರುವ 8 ಸಾಲುಗಳನ್ನು ನೆಟ್ಟಿದ್ದಾನೆ. ಹಾಗಾದರೆ ಅವನ ತೋಟದಲ್ಲಿರುವ ಒಟ್ಟು ಅಡಿಕೆ ಗಿಡಗಳ ಸಂಖ್ಯೆ ಎಷ್ಟು? ನನಗೆ ಗೊತ್ತು ನೀವೇನು ಮಾಡಿದ್ದೀರಾ ಅಂತ. ಈಗ ಕಂಟಿನ್ಯೂಸ್ ಆಗಿ ಪದೇ ಗುಣಾಕಾರದ ಪ್ರಶ್ನೆಗಳು ಬಂದಿದ್ದಾವೆ. ಏನು ಮಾಡ್ತಾ ಇದ್ದಾರೆ ಭಾಳಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದರಲ್ಲಿ ಯಾವ್ದು 2 ನಂಬರ್ ಇರುತ್ತೋ ಅದನ್ನು ಗುಣಿಸ್ಬಿಡೋಣ, ಸರ್ ಹೇಳ್ತಿದ್ದಾರೆ, ಅದೇ ಆನ್ಸರ್ ಬರುತ್ತೆ. ಅವ್ರಿಗೆಲ್ಲರಿಗೂ ಮುಂದೆ ಕಾದಿದೆ. ಈಗ ಮುಂದೆ ಬರ್ತದೆ ಪ್ರಶ್ನೆ, 1-2 ಪ್ರಶ್ನೆ ಬರ್ತದೆ, ಆವಾಗ ಗೊತ್ತಾಗ್ತದೆ ಯಾವ ಸಂದರ್ಭದಲ್ಲಿ ಗುಣಾಕಾರ ಮಾಡ್ತಿದ್ದೀವಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಅಡಿಕೆ ಸಾಲುಗಳಿದ್ವು ಅಂತ ಹೇಳ್ತಾ ಇದ್ದಾರೆ ಅವರು, ಹೌದಲ್ವಾ? ಒಂದು ಸಾಲಲ್ಲಿ ಎಷ್ಟಿದೆ ಅಂತಪ್ಪ? 14. 1 2 3 4 5 6 7 8 9 10 11 12 13 14. ಇದೇ ಥರದ ಎಷ್ಟು ಸಾಲಿದಾವಂತೆ? ಎಷ್ಟು? 8 ಸಾಲುಗಳಿದ್ದಾವೆ. ಇಲ್ಲೇ ಇದೆಯಲ್ಲ ನಮ್ಮ ಹತ್ರ. 1 2 3 4 5 6 7 8 9 10 11 12 13 14. ಸೊ ಇದೇ ಥರ 1 2 3 4 5 2 4 5 6 7 8 ಈ ಥರ ಅಡಿಕೆ ಸಾಲಿದೆ ತಾನೇ ಅವ್ರ ಹತ್ರ? ಹಲೋ, ಯಾ, ಇದನ್ನು ಎಲ್ಲದನ್ನು ಕೂಡಿಸ್ಬೇಕು ಅಂತ ಹೇಳಿರೋದು ಅವರು. ಹಲೋ, ಭಾಳ ಲೇಟ್ ಆಗ್ತಿದೆ ಅಲ್ಲನ್ರಿ? ಡೋಂಟ್ ವರಿ, ಐ ವಿಲ್ ಫಿನಿಶ್ ಇಟ್ ಆಫ್. ಒಟ್ಟು ಎಷ್ಟು ಡಾಟ್ಸ್ ಆಗ್ತಾಯಿದ್ದೀನಿ ನಾನು ಇವಾಗ? ಎಷ್ಟು? 112 ಅಷ್ಟೇನಾ? ಅಷ್ಟೇ? ಡೋಂಟ್ ವರಿ. ಹಾಕ್ಬಿಟ್ಟೆ. ಸೊ ಒಟ್ಟು ಈ ಕಡೆ ಇದು ಎಷ್ಟಿದ್ದಾವೆ? ಇವು 14 ಇದ್ದಾವೆ. ಇದೆಷ್ಟಿದೆ? 8. ಎಲ್ಲದನ್ನು ಒಂದೊಂದಾಗಿ ಕೂಡಿಸೋ ಬದಲು ಏನು ಮಾಡ್ಬೋದು? ಈ ಥರ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ಹೇಳಿದ್ದೆ ನಾನು ಸ್ಟಾರ್ಟಿಂಗ್ ಗುಣಾಕಾರದಲ್ಲಿ. ಈ ಥರ ಕೂಡಿಸೋದಕ್ಕೂ ಸಹ ನಾವೇನು ಮಾಡ್ತೀವಿ? 14 8 112 ಅಂತ ಹೇಳ್ತೀವಿ ಅಂತ ಹೇಳಿದ್ವಿ ನಾವು. ನೆನಪಿದೆ ತಾನೇ? ಓಕೆ, ಇದನ್ನು ಗಮನಿಸ್ಬೇಕು. ಇದನ್ನು ಗಮನಿಸಲಿಲ್ಲ, ಬರೀ ನೀವು ಗುಣಾಕಾರ ಮಾಡ್ತಾ ಹೋಗ್ತೀರಂದರೆ ಫೇಲ್ ಆಗಿಬಿಡ್ತೀರಿ. A multi-story apartment building has 12 floors. If there are 6 houses on each floor, what is the total number of houses in that building? ಒಂದು ಬಹುಮಹಡಿ ಕಟ್ಟಡದಲ್ಲಿ 12 ಅಂತಸ್ತುಗಳಿದ್ದಾವೆ. ಎಷ್ಟು ಫ್ಲೋರ್ ಇದ್ದಾವೆ? 12 ಫ್ಲೋರ್ಗಳು ಅಥವಾ 12 ಅಂತಸ್ತುಗಳು. ಪ್ರತಿ ಅಂತಸ್ತಿನಲ್ಲಿ 6 ಮನೆಗಳಿದ್ದರೆ ಆ ಇಡೀ ಕಟ್ಟಡದಲ್ಲಿರುವ ಒಟ್ಟು ಮನೆಗಳ ಸಂಖ್ಯೆ ಎಷ್ಟು? ಸೊ ಮಕ್ಕಳೇ, 12 ಫ್ಲೋರ್ ಇದೆ, ಪ್ರತಿ ಫ್ಲೋರಲ್ಲಿ 6 ಮನೆ ಇದೆ. ಹಾಗಾದರೆ ಎಷ್ಟು ಮನೆಗಳಾಗ್ತವೆ? 72. ಸಿಂಪಲ್, ಹೌದಿಲ್ರಿ? ಓಕೆ, ನೆಕ್ಸ್ಟ್ ಕ್ವೆಶನ್ ಇದೆ. ಅ ಸ್ಮಾಲ್ ಬೇಕರಿ ಪ್ರಿಪೇರ್ಸ್ 8 kg ಆಫ್ ಮೈಸೂರು ಪಾಕ್ ಸ್ವೀಟ್ ಎವ್ರಿ ಡೇ. ಯಶ್, ಮೈಸೂರು ಪಾಕ್. ಇಫ್ ದ ಪ್ರೈಸ್ ಆಫ್ 1 kg ಮೈಸೂರು ಪಾಕ್ ಇಸ್ 400 rupees, ವಾಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಸ್ವೀಟ್ ಪ್ರಿಪೇರ್ಡ್ ಡೈಲಿ?
1 ಕೆ ಜಿಗೆ 400 ರೂಪಾಯಿ ಅಂತೆ. ಒಂದು ಸಣ್ಣ ಬೇಕರಿಯಲ್ಲಿ ಪ್ರತಿದಿನ 8 ಕೆ ಜಿ ಮೈಸೂರು ಪಾಕ್ ಸಿಹಿಯನ್ನು ತಯಾರಿಸಲಾಗ್ತದೆ. ಎಷ್ಟು ಕೆ ಜಿ ತಯಾರಿಸ್ತಾರೆ? 8 ಕೆ ಜಿ. 1 ಕೆ ಜಿಗೆ 400 ರೂಪಾಯಿ ಆದರೆ ಪ್ರತಿದಿನ ತಯಾರಿಸಿದ ಮೈಸೂರು ಪಾಕ್ನ ಬೆಲೆ ಎಷ್ಟು? 1 ಕೆ ಜಿಗೆ 400 ರೂಪಾಯಿ. ಬೇಕರಿಯಲ್ಲಿ ಎಷ್ಟು ಕೆ ಜಿ ತಯಾರಿಸ್ತಿದ್ದಾರೆ ಪ್ರತಿದಿನ? 8 ಕೆ ಜಿ ಮಕ್ಕಳೇ. ಎಷ್ಟು ರೂಪಾಯಿ ಆಗುತ್ತೆ ಅಲ್ಲಿಗೆ? 8 4 32. 2 ಸೊನ್ನೆಗೆ 2 ಸೊನ್ನೆ, ಹೌದಿಲ್ರಿ? 3200 ರೂಪಾಯಿ. ಸೋ ಈಸಿ. ಅರ್ಥ ಆಗ್ತಿದೆ ಇಲ್ಲ? ಹಾಂ, ಚಲೋ ನೆಕ್ಸ್ಟ್ ಕ್ವೆಶನ್. A daily wage laborer is paid 450 rupees for one day of work. If he works continuously for 6 days, what is the total wage amount he will receive? ಒಬ್ಬ ದಿನಗೂಲಿ ಕಾರ್ಮಿಕನಿಗೆ ಒಂದು ದಿನ ಕೆಲಸಕ್ಕೆ 450 ರೂಪಾಯಿ ವೇತನ ನೀಡಲಾಗುತ್ತದೆ. ಸ್ವಲ್ಪ ಗೌತಮ್ ಪಾಟೀಲ್ ದಯಮಾಡಿ ಪ್ಲೀಸ್ ಮಾತಾಡಬೇಡಪ್ಪ ಕ್ಲಾಸಲ್ಲಿ. ನೀನು ಶಬ್ದ ಮಾಡಿದ್ರೆ ಕಷ್ಟ ಆಗುತ್ತೆ. ನಾನು ಓದ್ತಾ ಇದ್ದೀನಲ್ವ ನಿನಗೋಸ್ಕರ. ಹಲೋ ಓಕೆ, ಸುಮ್ಮನಿರ್ತೀರಾ ಗೌತಮ್? ಥ್ಯಾಂಕ್ ಯು. ಸುಮ್ಮನಿರ್ತೀರಲ್ವಾ? ಓಕೆ. ಒಬ್ಬ ದಿನಗೂಲಿ ಕಾರ್ಮಿಕನಿಗೆ ಒಂದು ದಿನದ ಕೆಲಸಕ್ಕೆ 450 ರೂಪಾಯಿ ವೇತನ ನೀಡಲಾಗುತ್ತದೆ. ಅವನು ಸತತವಾಗಿ 6 ದಿನಗಳ ಕಾಲ ಕೆಲಸ ಮಾಡಿದರೆ, ಎಷ್ಟು ದಿನಗಳ ಕಾಲ ಕೆಲಸ ಮಾಡಿದರೆ? 6 ದಿನಗಳ ಕಾಲ ಕೆಲಸ ಮಾಡಿದರೆ ಅವನು ಪಡೆಯುವ ಒಟ್ಟು ಕೂಲಿ ಹಣ ಎಷ್ಟು? ಅಲ್ರಿ, ಒಂದು ದಿನ ಕೆಲಸ ಮಾಡಿದ್ದಕ್ಕೆ 450 ರೂಪಾಯಿ ಕೊಡ್ತಾರೆ. ಇನ್ನೊಂದು ದಿನ ಕೆಲಸ ಮಾಡಿದ್ರು ಎಷ್ಟು ಕೊಡ್ತಾರೆ? 450 ರೂಪಾಯಿ ಕೊಡ್ತಾರೆ. ಮತ್ತೊಂದು ದಿನ ಕೆಲಸ ಮಾಡಿದ್ರು ಎಷ್ಟು ಕೊಡ್ತಾರೆ? 450 ರೂಪಾಯಿ. ಈ ಥರ ಎಷ್ಟು ಸರಿ ಕೆಲಸ ಮಾಡ್ತಾ ಇದ್ದ ನಾನು? 6 ಸರಿ. 6 ಸರಿ ಕೂಡಿಸೋ ಬದಲು ಏನು ಮಾಡ್ಬೋದು ನಾನು? 6 ದಿನದ ಗುಣಿಸ್ಬಿಡ್ಬೋದು. ಇಲ್ಲಿ 6 ದಿನ ಕೆಲಸ ಮಾಡ್ತಾ ಇದ್ದಾರೆ, 6ರಿಂದ ಗುಣಿಸ್ಬಿಟ್ರೆ ಅವನಿಗೆ ಒಟ್ಟು ಕೂಲಿ ಎಷ್ಟು ಸಿಗುತ್ತೆ ಅಂತ ಗೊತ್ತಾಗುತ್ತೆ. 6 ಸೊನ್ನೆಗೆ 0, 6 0 0, 6 5 30ಗೆ 0, 3 ಕ್ಯಾರಿ ಓವರ್, 3 4 6 4 24 + 3 20 27 2700 rupees that he is going to get at the end of 6th day. At the end of the 6th day, a farmer ಅಂದರೆ ರೈತ. A farmer planted 3 rows of coconut trees with 15 trees in each row in his garden. The next day, he separately planted 20 more areca trees. How many trees has he planted in total? ಈಗ ಎಲ್ಲರೂ ಟುಸ್ ಅಂತಾರೆ ನೋಡ್ರಿ. ಈಗ ಯಾರ್ಯಾರು 2 ನಂಬರ್ ಗುಣಾಕಾರ ಮಾಡಿ ಹೇಳ್ತಿದ್ರಿ, ಈಗ ಬ್ಲಾಕ್ ಆಗ್ಬಿಡ್ತಾರೆ. ಅಯ್ಯೋ ಇದೇನಿದು ಹೊಸ ಪ್ರಪಂಚ, ಇದೇ ಹೊಸದು ಬಂದುಬಿಟ್ಟಿದೆ. 3 ನಂಬರ್ ಬಂದಿದೆ. 3 ಗುಣಿಸ್ಬೇಕಾ? 3 ನಂಬರ್ನ ಗುಣಿಸ್ಬೇಕಾ? 15 × 3 × 20 ಮಾಡಬೇಕಾ? ಇಲ್ಲ 15 + 3 × 20 ಮಾಡಬೇಕಾ? ಅಥವಾ 15 × 3 + 20 ಮಾಡಬೇಕಾ? ಅಥವಾ 15 - 3 × 20 ಮಾಡಬೇಕಾ? ಅಥವಾ 15 × 3 - 20 ಮಾಡಬೇಕಾ? ಅಥವಾ 15 + 3 - 20 ಮಾಡಬೇಕಾ? ಅಥವಾ 15 - 3 + 20 ಮಾಡಬೇಕಾ? ಏನು ಮಾಡಬೇಕು? ಈ 3 ನಂಬರ್ ಇದೆ ಪ್ರಶ್ನೆಯಲ್ಲಿ. ಈ 3 ನಂಬರ್ನ ತಗೊಂಡು ನಾವು ಇಷ್ಟೆಲ್ಲ ಮಾಡ್ಬೋದು, ಆದರೆ ಯಾವುದು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಲ್ಲಲ್ಲ, ಪ್ರಶ್ನೆ ಯಾರು ಓದಿ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾರು ಪ್ರಶ್ನೆ ಓದೋದಿಲ್ಲ, ಸುಮ್ಮನೆ ತೊಗೊಂಡ್ಬಿಟ್ಟು ಏನಾರು ಕೂಡಿಸೋದು, ಕಳೆಯೋದು, ಗುಣಿಸೋದು, ಬಾಕ್ಸೋದು ಮಾಡಿಬಿಡ್ತಾರಲ್ಲ, ಅವರಿಗೆ ಇಷ್ಟು ಆಪ್ಷನ್ಸ್ ಇದೆ, ಇದರಲ್ಲಿ ಯಾವುದು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಆಯಿತಾ? ದಯಮಾಡಿ ಮಕ್ಕಳೇ, ಯಾರು ನೇರ ಮಾಡ್ತಿದ್ರಿ ಅವಾಗ ಲೆಕ್ಕಗಳನ್ನು, ಪ್ರಶ್ನೆನ ಓದಿ ಅರ್ಥೈಸಿಕೊಂಡು ಎಲ್ಲಿ ಗುಣಿಸಬೇಕು, ಎಲ್ಲಿ ಕೂಡಬೇಕು, ಎಲ್ಲಿ ಕಳೆಯಬೇಕು, ಮುಂದಿನ ಪಾಠ ಆದಮೇಲೆ ಮತ್ತೆ ಎಲ್ಲಿ ಭಾಗಿಸಬೇಕು, ಎಲ್ಲಿ ಆ್ಯಡ್ ಮಾಡಬೇಕು, ಎಲ್ಲಿ ಸಪ್ರೇಟ್ ಮಾಡಬೇಕು, ಎಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಎಲ್ಲಿ ಡಿವೈಡ್ ಮಾಡಬೇಕು, ಇದನ್ನು ನೋಡಿ ನಾವು ಕರೆಕ್ಟಾಗಿ ಹೇಳಬೇಕಂದ್ರೆ ಕ್ವೆಶನನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಓಕೆ, ಬನ್ನಿ. ನಿಮ್ಮಲ್ಲಿ ಕೆಲವ್ರು ಮಾಡಿದಿರಿ, ಇಟ್ಸ್ ಅ ವೆರಿ ಗುಡ್ ಸೈನ್. ಬಟ್ ನಾನು ಸಹ ನಿಮ್ಮ ಜೊತೆಗೆ ಮಾಡ್ತೀನಿ. ಒಬ್ಬ ರೈತ ತನ್ನ ತೋಟದಲ್ಲಿ ತಲಾ 15 ತೆಂಗಿನ ಗಿಡಗಳಿರುವ 3 ಸಾಲುಗಳನ್ನು ನೆಟ್ಟನು. ಒಂದು ಸಾಲಲ್ಲಿ 15 ಗಿಡ ಇದೆ, ಇನ್ನೊಂದು ಸಾಲಲ್ಲಿ 15 ಗಿಡ ಇದೆ, ಇನ್ನೊಂದು ಸಾಲಲ್ಲಿ 15 ಗಿಡ ಇದೆ. ಒಟ್ಟು ಎಷ್ಟು ಗಿಡ ಆಗುತ್ತಿದ್ದು? 3 ಸರಿ ಕೂಡಿಸೋಬೋದು. ಏನು ಮಾಡ್ಬೋದು ನಾನು? 15 × 3 ಅಂತ ಹೇಳ್ಬೋದಾ? ಹಲೋ. ಇದಾದ ಮೇಲೆ ಮರುದಿನ ಅವನು ಪ್ರತ್ಯೇಕವಾಗಿ ಇನ್ನೂ 20 ಅಡಿಕೆ ಗಿಡಗಳನ್ನು ನೆಟ್ಟನು. ಅವನು ಒಟ್ಟು ಎಷ್ಟು ಗಿಡಗಳನ್ನು ನೆಟ್ಟಿದ್ದಾನೆ? ಸೊ ಮತ್ತೆ ಇದಕ್ಕೆ ಸೇರಿಸಿದಂತಾನೆ, ಹೌದಿಲ್ರಿ? ಮತ್ತೆ ಈಗ ನಾವು ಗುಣಾಕಾರ ಫಸ್ಟ್ ಮಾಡಬೇಕು. ಓಕೆ, 15 3 45 + 20, ಸೊ 65 ಆಗುತ್ತೆ. ಬಂದಿದೆಯಾ? ಪ್ರಶ್ನೆಯನ್ನು ಈ ಥರ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಲೆಕ್ಕ ಮಾಡಬೇಕು.
ಕ್ಲಿಯರ್? ಜೊತೆಗಿದ್ದೀರಲ್ಲ? ಬನ್ನಿ ನೆಕ್ಸ್ಟ್ ಕ್ವೆಶನ್. ನಿಧಾನವಾಗಿ ಓದೋಣ, ಅರ್ಥ ಮಾಡ್ಕೊಳ್ಳೋಣ, ಆನ್ಸರ್ ಕರೆಕ್ಟ್ ತೆಗೆಯೋಣ. ಜಲ್ದಿ ಮಾಡೋದು ದೊಡ್ಡದಲ್ಲ. ನೀವು ಜಲ್ದಿ ಮಾಡಿದ ತಕ್ಷಣ ನೀವು ಬುದ್ಧಿವಂತರಂತಲ್ಲ. ಪ್ರಶ್ನೆಗೆ ಅರ್ಥ ಮಾಡ್ಕೊಂಡು ಸರಿಯಾದ ಉತ್ತರ ತೆಗೆದ್ರೆ ಬುದ್ಧಿವಂತರು ನೀವು. ಆಯಿತಾ? ಫಾಸ್ಟಾಗಿ ಹೇಳ್ಬಿಟ್ರೆ ಸರ್ಗೆ ಮೊದಲು ಹೇಳ್ಬಿಟ್ರೆ ಭಾಳ ಬುದ್ಧಿವಂತರು ಅಂತ ಏನಾರು ಆ ಥರ ಆಲೋಚನೆಗಳಿದ್ರೆ ತೆಗೆದಾಕ್ಬಿಡ್ರಿ. ಅರ್ಥ ಐತ್ರಿ? ಬನ್ನಿ ಕ್ವೆಶನ್ ಓದ್ತೀನಿ ನೋಡ್ರಿ ಇಂಗ್ಲೀಷಲ್ಲಿ ಮೊದಲು. ರೀಮಾ ರೀಡ್ಸ್ 5 pages ಎವ್ರಿ ಡೇ. ಆಫ್ಟರ್ ರೀಡಿಂಗ್ ಫಾರ್ 6 days. ಯಾರದು? ಪ್ಲೀಸ್ ನೀವು ಓದಬೇಡಿ, ನಾನು ಓದ್ತಾ ಇದ್ದೀನಿ. ಓಕೆ, ನಾನು ಕನ್ನಡದಲ್ಲಿ ಮತ್ತೊಂದು ಸರಿ ಓದ್ತೇನೆ. ಓಕೆ ಗೌತಮ್, ನೀವಲ್ಲ ತಾನೆ? ಓಕೆ. ರೀಮಾ ರೀಡ್ಸ್ 5 pages ಎವ್ರಿ ಡೇ. ಆಫ್ಟರ್ ರೀಡಿಂಗ್ ಫಾರ್ 6 days, ಹರ್ ಟೀಚರ್ ಆಸ್ಕ್ಡ್ ಹರ್ ಟು ರೀಡ್ 12 more pages. ಹೌ ಮೆನಿ ಟೋಟಲ್ ಪೇಜಸ್ ಡಸ್ ಶಿ ಹ್ಯಾವ್ ಟು ರೀಡ್? ರೀಮಾ ಪ್ರತಿದಿನ 5 ಪುಟಗಳನ್ನು ಓದುತ್ತಿದ್ದಾಳೆ. ಪ್ರತಿದಿನ ಎಷ್ಟು ಓದ್ತಿದ್ದಾಳೆ? 5. ಅವಳು 6 ದಿನಗಳ ಕಾಲ ಓದಿದ ನಂತರ, ಅಂದರೆ ದಿನಕ್ಕೆ 5 ಪುಟ ಓದ್ತಾ ಇದ್ದಾರೆ. 6 ದಿನಕ್ಕೆ ಎಷ್ಟು ಓದಿರ್ತಾರೆ ಅವರು? 6 ಗುಣಿಸಿರ್ಬೇಕು, ಹೌದಲ್ಲ ರೀ? 6 ದಿನಗಳ ಕಾಲ ಓದಿದ ನಂತರ ಅವಳ ಶಿಕ್ಷಕರು ಇನ್ನೂ 12 ಪುಟಗಳನ್ನು ಓದಲು ಹೇಳಿದರು. ಅವಳು ಒಟ್ಟು ಎಷ್ಟು ಪುಟಗಳನ್ನು ಓದಬೇಕಾಗ್ತದೆ? ಇನ್ನೂ 12 ಹೆಚ್ಚುವರಿ ಪುಟಗಳನ್ನು ಓದಬೇಕಂದ್ರೆ ನಾನೇನು ಮಾಡಬೇಕಲ್ಲ? ಪ್ಲಸ್ ಮಾಡಬೇಕಲ್ವಾ? ಸೊ ಈಗ ಮಕ್ಕಳೇ ಮೊದಲು ಗುಣಾಕಾರ ಮಾಡ್ತೀರಿ, ನೆನಪಿದೆಯಲ್ವಾ? 5 6 30. 30 + 12 ಏನಾಗುತ್ತೆ? ಸೊ ರೀಮಾ ಅವರು ಎಷ್ಟು ಪುಟ ಓದಬೇಕಾಗುತ್ತೆ? 42 pages. ಅರ್ಥ ಆದರೆ ಭಾಳ ಸುಲಭ ಮಕ್ಕಳೇ. ಅರ್ಥ ಆಯಿತು ಅಂದರೆ ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್, ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಈಸಿ ಫಾರ್ ಯು. ಕ್ವೆಶನ್ ಅರ್ಥ ಮಾಡ್ಕೊಳೋದ್ರಲ್ಲೇ ಮುಖ್ಯ ಕೆಲಸ ಇರೋದು. 90% of the job is understanding the question, not solving the question. Understanding the question. Only 10% is solving the question. There were 80 buns in a bakery. Bun. Okay. The baker sold 8 packets containing 6 buns each to customer. How many buns are left in the bakery now? ಒಂದು ಬೇಕರಿಯಲ್ಲಿ 80 ಬನ್ಗಳಿದ್ದವು. ಬೇಕರಿಯವನು ತಲಾ 6 ಬನ್ಗಳಿರುವ 8 ಪ್ಯಾಕೆಟ್ಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಿದನು. ವ್ಯಾಪಾರ ಚೆನ್ನಾಗಾಗಿದೆ, ವೆರಿ ಗುಡ್. ಈಗ ಬೇಕರಿಯಲ್ಲಿ ಎಷ್ಟು ಬನ್ಗಳು ಉಳಿದಿದ್ದಾವೆ? ಬೇಕರಿಯಲ್ಲಿ ಮೊದಲು ಎಷ್ಟಿತ್ತು ಬನ್? ಬೇಕರಿಯಲ್ಲಿ ಮೊದಲು ಬನ್ ಎಷ್ಟಿದ್ವು? ಹೌ ಮೆನಿ ಬನ್ಸ್ ಬರ್ತಾರೆ? 80 ಬನ್ಸ್ ಬರ್ತಾರೆ. ಫೈನ್, 80 ಬನ್ ಇದ್ವು. ಈಗ ಇದರಲ್ಲಿ ಸ್ವಲ್ಪ ಬನ್ನನ್ನು ಮಾರಾಟ ಮಾಡ್ತಾ ಇದ್ದಾರೆ, ಹೌದಾ? ಮಾರಾಟ ಮಾಡಿದ್ದೇನು ಮಾಡ್ಬೇಕು ನಾನು? ಮೈನಸ್ ಮಾಡಬೇಕು. ಆವಾಗ ನನಗೆ ಎಷ್ಟು ಬನ್ ಉಳಿತಂತ ಗೊತ್ತಾಗುತ್ತಾ? ಎಷ್ಟು ಮಾರಾಟ ಮಾಡಿದ್ರು ಅದನ್ನು ಹೇಳ್ರಿ. ಅಲ್ಲ, ತಲಾ 6 ಬನ್ಗಳಿರುವ 8 ಪ್ಯಾಕೆಟ್ ಮಾರ್ತಿದ್ದಾರೆ. ಒಂದೊಂದು ಪ್ಯಾಕೆಟಲ್ಲಿ ಎಷ್ಟು ಬಂದಿದೆ? 6 ಬನ್. ಆ ಥರ ಎಷ್ಟು ಪ್ಯಾಕೆಟ್ ಮಾರ್ತಾ ಇದ್ದಾರೆ? 8 ಪ್ಯಾಕೆಟು. ಕರೆಕ್ಟಾ? ಒಂದು ಪ್ಯಾಕೆಟಲ್ಲಿ 6 ಬನ್ನು. ಆ ಥರ 8 ಪ್ಯಾಕೆಟಲ್ಲಿದ್ದರೆ ಎಷ್ಟು ಬನ್ ಆಗ್ತವೆ? 6 8 6 8 ಎಸ್ ಆರ್ ನೋ? 48 ಆಗುತ್ತಿಲ್ಲ. ಸೊ ಇದನ್ನು ಮೈನಸ್ ಮಾಡಿದ್ರೆ ನಮ್ಗೆ ಉತ್ತರ ಬರುತ್ತಿಲ್ಲ. ಹಲೋ, ಓಕೆ. ಸೊ 80 minus 6 8 48. 48 ಮೈನಸ್ ಮಾಡಬೇಕು. ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? ಯು ಆರ್ ಗೋಯಿಂಗ್ ಟು ಗೆಟ್ 32. ಸೊ ಇನ್ ಬೇಕರಿ ಹೌ ಮೆನಿ ಬನ್ಸ್ ಆರ್ ಲೆಫ್ಟ್? 32 ಬನ್ಸ್ ಆರ್ ಲೆಫ್ಟ್. 32 ಬನ್ಸ್ ಆರ್ ಲೆಫ್ಟ್. ಓಕೆ. ಸೊ ಒಂದು ಬೇಕರಿಯಲ್ಲಿ 80 ಬನ್ಗಳಿದ್ವು, ಹೌದಾ? 80 ಬನ್, 80 ಬರ್ತಿದ್ದೀವಿ. ಈಗ ಅದರಲ್ಲಿ ಮಾರ್ತಾಯಿದ್ದಾರೆ ಅವರು. ಎಷ್ಟು ಮಾರ್ತಾಯಿದ್ದಾರೆ? 6 ಬನ್ಗಳಿರುವ 8 ಪ್ಯಾಕೆಟ್ ಮಾರ್ತಾಯಿದ್ದಾರೆ. ಒಂದೊಂದು ಪ್ಯಾಕೆಟಲ್ಲಿ 6 ಬನ್ ಇದ್ದಾವೆ. ಈ ಥರ ಎಷ್ಟು ಪ್ಯಾಕೆಟ್ ಮಾರ್ತಾಯಿದ್ದಾರೆ? 8. ಅಂದರೆ ಒಟ್ಟು ಎಷ್ಟು ಬನ್ ಆಯಿತು? 6 8 48 ಬನ್ ಮಾರ್ತಾಯಿದ್ದಾರೆ. ಅರ್ಥ ಆಗ್ತಿದೆಯಾ ಅದಿತಿ? ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬೋದಾ? ಚಾಲೋಜಿ. ಒಂದು ಆಟೋದಲ್ಲಿ ದೇರ್ ವರ್ ಆಲ್ರೆಡಿ 3 people ಇನ್ ಎನ್ ಆಟೋ. ಆನ್ ದ ವೇ 2 groups of 4 people each boarded the auto. What is the total number of people in the auto now? ಒಂದು ಆಟೋದಲ್ಲಿ ಈಗಾಗಲೇ 3 ಜನರಿದ್ದರು. ಎಷ್ಟು ಜನ ಇದ್ದಾರೆ? 3 ಜನರಿದ್ದರು. ಮುಂದೆ ಹೋಗುವಾಗ ಆಟೋ ಮುಂದೆ ಹೋಗ್ಬೇಕಾದ್ರೆ ಕೈ ಹಿಡಿದು ಮತ್ತೆ ತಲಾ 4 ಜನರಂತೆ 2 ಗುಂಪುಗಳು ಆಟೋ ಹತ್ತಿದವು. ಈಗ ಆಟೋದಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟು? ಆಟೋದಲ್ಲಿ ಎಷ್ಟು ಜನ ಇದ್ದಾರೆ ಈಗ? ಫಸ್ಟ್ 3 ಮಂದಿ ಇದ್ದರು. ಆರಾಧ್ಯ ಎಷ್ಟು ಮಂದಿ ಇದ್ದಾರೆ? 3 ಮಂದಿ. ಮುಂದೆ ಹೋಗ್ತಿತ್ತು ಆಟೋ, ಮತ್ತು ಮಂದಿ ಕೈ ಅಡ್ಡ ಹಾಕಿ ನಾವು ಹತ್ತುತ್ತೀವಿ ಅಂತ 2 ಸರಿ ಹತ್ತುತ್ತಾರೆ. ಎಷ್ಟು ಜನ? 4 ಜನರಂತೆ ಈ 2 ಗುಂಪು, ಹೌದಲ್ರಿ? 4 ಜನರಂತೆ 2 ಗುಂಪು. 4 2 ಎಷ್ಟು ಮಂದಿ ಆಗ್ತಾರೆ? ಅವ್ರು 8 ಮಂದಿ ಆಗ್ತಾರೆ. ಹಿಂಗೆ ಬರಿಬೋದಿಲ್ಲ ನಾವು. ಸೊ ಅವರು ಆಟೋದಲ್ಲಿ ಹತ್ತಿದ್ದಾರೆ ಅಂದರೆ ಪ್ಲಸ್ ಮಾಡ್ಬೇಕು ತಾನೆ? ಎಸ್ ಆರ್ ನೋ? ಸೊ ಏನಾಗುತ್ತೆ ಅಲ್ಲಿಗೆ? 3 + 4 2 8. 3 + 8 ಎಷ್ಟು ಮಂದಿ ಇರ್ತಾರೆ ಆಟೋ? ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ದ ಆಟೋ? 11 people ಆರ್ ಟ್ರಾವೆಲಿಂಗ್ ಇನ್ ದ ಆಟೋ ರೈಟ್ ನಾವು. ಆ ಆಟೋ ಏನು ಮುಂದಕ್ಕೆ ಹೋಗ್ತದೋ ಇಲ್ಲೋ ಗೊತ್ತಿಲ್ಲ. ಎಷ್ಟು ಮಂದಿ ಹತ್ಕೊಂತಿದ್ದಾರೆ.
So in a fruit shop, each apple costs 20 rupees. Ravi bought 6 apples and also picked up a papaya for 30 rupees. How much money does he need to pay the shopkeeper? Does he need to pay the shopkeeper? Right. ಒಂದು ಹಣ್ಣಿನ ಅಂಗಡಿಯಲ್ಲಿ ಪ್ರತಿಯೊಂದು ಸೇಬಿನ ಬೆಲೆ 20 ರೂಪಾಯಿ. ಒಂದು ಹಣ್ಣಿನ ಅಂಗಡಿಯಲ್ಲಿ ಪ್ರತಿಯೊಂದು ಸೇಬಿನ ಬೆಲೆ ಎಷ್ಟು ರೂಪಾಯಿ? 20 ರೂಪಾಯಿ. ರವಿ 6 ಸೇಬುಗಳನ್ನು ಖರೀದಿಸಿ ಜೊತೆಗೆ 30 ರೂಪಾಯಿರ ಒಂದು ಪಪ್ಪಾಯ ಹಣ್ಣನ್ನು ತೆಗೆದುಕೊಂಡನು. ಅವನು ಅಂಗಡಿಯವನಿಗೆ ಎಷ್ಟು ಹಣ ನೀಡಬೇಕು? ಹಾಂ, ರಿಯಲಿ? ಸೊ ಎಷ್ಟು, 1 ಕೆ ಜಿಗೆ ಎಷ್ಟು ರೂಪಾಯಪ್ಪ ಸೇಬಿಗೆ? 20 ರೂಪಾಯಿ. ರವಿ ಎಷ್ಟು ಕೆ ಜಿ ಸೇಬ್ ತೊಗೊತಾ ಇದ್ದಾನೆ? ಅಂದರೆ 6 ಗುಣಿಸ್ಬೇಕು, ಇಷ್ಟು ರೂಪಾಯಿ ಕೊಡಬೇಕು ಸೇಬಿಂದು. ಮತ್ತು ಪಪ್ಪಾಯ ಹಣ್ಣದು ತೊಗೊತಿದಾರಿಲ್ಲ, ಪಪ್ಪಾಯ ಹಣ್ಣು ಎಷ್ಟು ತೊಗೊತಿದ್ದಾರೆ? ಪಪ್ಪಾಯ ಹಣ್ಣು ಎಷ್ಟು ರೂಪಾಯಿ ತೊಗೊತಿದ್ದಾರೆ? 30 ರೂಪಾಯಿ. ಅದನ್ನು ಸೇರಿಸ್ಕೊಡ್ಬೇಕಿಲ್ವಾ? ಮತ್ತು ಅಂಗಡಿಯಿಂದ ಹೊರಗೆ ಹೋಗ್ಬಿಡ್ತಾರೆ ಅವರು. ಏನು ರೀ ಆರಾಧ್ಯ, ಬಿಡ್ತೀರಾ ನಿಮ್ಮ ಕಸ್ಟಮರ್ಗೆ ದುಡ್ಡು ಕೊಡ್ದಂಗೆ ಹೋದರೆ? ಇಲ್ಲ. ಸೊ ಇದನ್ನು ಗುಣಿಸ್ಬಿಟ್ಟು ಇದನ್ನು ಕೂಡಿಸಿದ್ರೆ ಬರ್ತಾ ಇಲ್ವಾ ಟೋಟಲ್ ದುಡ್ಡು? ನಿಮ್ದು ಎಷ್ಟು ಬಂದಿತ್ತಪ್ಪ ಪ್ರೀತಮ್? 150 ಬಂದಿತ್ತು. 26 120 120 ಪ್ಲಸ್ 30 150. ಓಕೆ. ಓ ವೆರಿ ವೆಲ್, ವೆರಿ ಗುಡ್, ವೆರಿ ಗುಡ್. 150 rupees ಕರೆಕ್ಟ್ ಆನ್ಸರ್. 150 rupees ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ನಿಗೆ ಹೋಗ್ಬೋದಾ? ಹಾಂ ನೋಡಿ. ಓಕೆ. A water tank contained 500 liters of water. A family used 60 liters of water per day for 5 days. How much water is left in the tank now? ಒಂದು ನೀರಿನ ಟ್ಯಾಂಕ್ನಲ್ಲಿ 500 ಲೀಟರ್ ನೀರಿತ್ತು. ಒಂದು ಕುಟುಂಬವು ಏನಾಗಬೇಕಿದು? ಕುಟುಂಬವು ಓಕೆ. ಒಂದು ಕುಟುಂಬವು ದಿನಕ್ಕೆ 600 ಲೀಟರ್ನಂತೆ 5 ದಿನಗಳ ಕಾಲ ನೀರನ್ನು ಬಳಸಿತ್ತು. ಈಗ ಟ್ಯಾಂಕ್ನಲ್ಲಿ ಎಷ್ಟು ನೀರು ಬಾಕಿ ಇದೆ? ಮೊದಲು ಎಷ್ಟಿತ್ತು ಟ್ಯಾಂಕಲ್ಲಿ? 500 ಲೀಟ್ರ್. ನೀವು ಹೇಳ್ಬೇಕು ಆನ್ಸರ್. ಯಾರಾದರೂ ಹೇಳ್ತೀರಾ? ಫಸ್ಟ್ ಮಾಡಿ. ಒಂದು ನೀರಿನ ಟ್ಯಾಂಕ್ನಲ್ಲಿ 500 ಲೀಟರ್ ನೀರಿತ್ತು. ಒಂದು ಕುಟುಂಬವು ದಿನಕ್ಕೆ 60 ಲೀಟರ್ನಂತೆ 5 ದಿನಗಳ ಕಾಲ ನೀರನ್ನು ಬಳಸಿತ್ತು. ಈಗ ಯಾರು ಹೇಳಿದ್ದದು? ಅಲ್ಲ, ಬಾಯ್ಸ್ ಹೇಳಿದ, ಗರ್ಲ್ಸ್ ಹೇಳಿದ? ಯಾರು? ನೀವು ಹೇಳಿದ್ರಾ? ಎಷ್ಟು? ಕರೆಕ್ಟ್ ಆನ್ಸರ್. ಈಗ ಟ್ಯಾಂಕ್ನಲ್ಲಿ ಎಷ್ಟು ನೀರು ಬಾಕಿ ಇದೆ? ಮೊದಲು ಎಷ್ಟಿತ್ತು? ಮೊದಲು 500 ಲೀಟ್ರ್ ಇತ್ತು. ಕರೆಕ್ಟ್ ರೀ? ಈಗ ಬಳಸ್ತಾ ಇದ್ದಾರೆ. ಬಳಸಿದ್ನೆಲ್ಲ ಏನು ಮಾಡ್ಬೇಕು ನಾನು? ಮೈನಸ್ ಮಾಡಬೇಕು. ಬಳಸಿದ್ನೆಲ್ಲದನ್ನ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಎಷ್ಟು ಬಳಸ್ತಿದ್ದಾರೆ? ಒಂದು ದಿನಕ್ಕೆ 60 ಲೀಟ್ರು. ಒಂದು ದಿನಕ್ಕೆ 60 ಲೀಟರು. ಕರೆಕ್ಟಾ? ಆ ಥರ ಎಷ್ಟು ದಿನ ಬಳಸ್ತಾ ಇದ್ದಾರೆ? ಮತ್ತು ಅದನ್ನು ಗುಣಿಸ್ಬೇಕು ತಾನೆ ನಾನು? 5 ದಿನಕ್ಕೆ ಎಷ್ಟಾಗುತ್ತೆ? 60 × 5 ಆಗುತ್ತೆ. ಸೊ ಇದನ್ನು ಲೆಕ್ಕ ಮಾಡಿದ್ರೆ ಗೊತ್ತಾಗುತ್ತೆ ಮಕ್ಕಳೇ. ಎಷ್ಟು ಬರುತ್ತೆ ಮಕ್ಕಳೇ? 6 5 30. ಇಲ್ಲೊಂದು 0 ಸೊ 500 ಪ್ಲಸ್ 300 200. Sorry, 500 minus 300. Thank you for correcting me. I stand corrected. Next ಹೋಗ್ಬೋದಾ? ಚಲೋ ಜಿ. In a cricket match, a batsman hit 4 sixes and then scored 15 single runs by running. How many total runs did he score? ಒಂದು ಕ್ರಿಕೆಟ್ ಪಂದ್ಯದಲ್ಲಿ, ಕ್ರಿಕೆಟ್ ಮ್ಯಾಚ್ನಲ್ಲಿ ಒಬ್ಬ ಬ್ಯಾಟ್ಸ್ಮನ್ 4 ಸಿಕ್ಸರ್ಗಳನ್ನು ಹೊಡೆದನು. ಎಷ್ಟು ಸಿಕ್ಸರ್? 4 ಸಿಕ್ಸರ್. ಮತ್ತು ನಂತರ 15 ಸಿಂಗಲ್ ರನ್ಗಳನ್ನು ಓಡಿ ಗಳಿಸಿದನು. ಅವನು ಒಟ್ಟು ಎಷ್ಟು ರನ್ ಗಳಿಸಿದನು? ಬಂತ್ರ? ವಾ, ಸೂಪರ್ ಫಾಸ್ಟ್ ರೀ. ನೋಡ್ತಾನೆ ಮಾಡಿಬಿಟ್ರಾ? ಬರ್ತದ್ರ? ಸೊ 4 ಸಿಕ್ಸ್ ಹೊಡೆದಿದ್ದಾರೆ. 4 ಸಿಕ್ಸ್ ಅಂದರೆ 4 × 6 ಹೌದಿಲ್ಲ ರೀ? ಮತ್ತು ಸಿಂಗಲ್ಸ್ ಎಷ್ಟು ಹೊಡೆದಿದ್ದಾರೆ ಅವರು? 15 ರನ್ನ. 15 ಸಿಂಗಲ್ಸ್ ಹೊಡಿದ್ದಾರೆ. ಸೊ ಎಷ್ಟಾಗುತ್ತೆ? 6 4 4 24 ಪ್ಲಸ್ 60. ಓ 60 ಅಲ್ಲ. ಆಹಾ, 4 + 5 9, 2 + 1 3. ಓಹೋ, 30 ರನ್, 39 ರನ್, 60 ತಪ್ಪು. ಹೆಂಗೆ ಮಾಡಿದ್ರಿ 60 ನೀವು? 15 4 ಮಾಡಿಬಿಟ್ರೇನ್ರಿ? ಓಹೋ. ಸೊ ಇದನ್ನು ನೋಡಿದಿಲ್ಲ, ಇದನ್ನು ಓದಿಲ್ಲ. ಸಿಕ್ಸರ್ ಅನ್ನೋದು ಓದಿಲ್ಲ ಅವರು. 15 4s ಮಾಡಿಬಿಟ್ಟಿರಿ ನೀವು. ಎರಡೇ ನಂಬರ್ ಇದೆ, 2 ನಂಬರ್ ಗುಣಿಸ್ಬಿಟ್ರೆ ಉತ್ತರ ಬಂದ್ಬಿಡುತ್ತೆ. ಯಾಕಂದರೆ ಮಲ್ಟಿಪ್ಲಿಕೇಶನ್ ಮೇಲೆ ಇದೆಯಲ್ಲ ಪಾಠ. ಪೂರ್ತಿ ಓದಬೇಕು. ನೋಡಲಿಲ್ಲ ಅಂದರೆ ಮಾರ್ಕ್ಸ್ ಬರೋದಿಲ್ಲ ರೀ. ಮಾರ್ಕ್ಸ್ ಬರಲಿಲ್ಲ ಅಂದರೆ ಸೆಲೆಕ್ಷನ್ ಆಗಲ್ಲ ರೀ. ಎಲ್ಲದಕ್ಕಿಂತ ಮುಖ್ಯವಾಗಿ ಅರ್ಥ ಆಗ್ಬೇಕು ರೀ. ಅರ್ಥ ಆಯ್ತು ರೀ?
ಹಾಂ ಇಷ್ಟಾದರೆ ಎಲ್ಲ ಸರಿ ಆಗ್ತದೆ ರೀ. ಮುಂದೆ ಹೋಗೋಣ. ಸಿಕ್ಸರ್ ಅಂದರೆ 6 ರನ್ನಮ್ಮ. ಓಕೆ, ನೀವು ಕ್ರಿಕೆಟ್ ನೋಡಲಿಲ್ದವ್ರಿಗೆ ಗೊತ್ತಾಗಲ್ಲ ಅದು. ಸುರೇಶ್ ಹ್ಯಾಡ್ earned 100 rupees. If he buys 5 chocolates, wow. 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 Why wow? Chocolates. ಆಮೇಲೆ ಹೊಟ್ಟೆ ನೋವು, ವಾವ್. ವಾಂತಿ, ವಾವ್. ಜ್ವರ, ಕೆಮ್ಮು, ಶೀತ, ವಾವ್. ಬೆಳಗಿನ ಜಾವ, ಬ್ರರ್, ವಾವ್. ಇದೆಲ್ಲ ಬೇಕು ಅಂದರೆ ವಾವ್. ಸೊ ಸುರೇಶ್ ಹ್ಯಾಡ್ 100 rupees. If he buys 5 chocolates costing 12 rupees each, how much money will be left with him? ಸುರೇಶ್ ಬಳಿ 100 ರೂಪಾಯಿ ಇತ್ತು. ಅವನು ತಲಾ 12 ರೂಪಾಯಿಗೆ 5 12 ರೂಪಾಯಿಗೆ ಒಂದರಂತೆ 5 ಚಾಕ್ಲೇಟ್ಗಳನ್ನು ಖರೀದಿಸಿದರೆ ಅವನ ಬಳಿ ಉಳಿಯುವ ಹಣವೆಷ್ಟು? ಸೊ ಸುರೇಶ್ ಹತ್ರ 100 ರೂಪಾಯಿ ಇದೆ, ಹೌದ್ರಿ? ಅವ ಚಾಕ್ಲೇಟ್ ತೊಗೊಂಡಾಗ ರೊಕ್ಕ ಕಳಿಬೇಕ್ರಿ. ಒಂದು ಚಾಕ್ಲೇಟಿಗೆ ಎಷ್ಟು ರೂಪಾಯಿ ಅಂತ 12 ರೂಪಾಯಿ. ಆ ಥರ 5 ಚಾಕ್ಲೇಟ್ ತೊಗೊಂಡ್ಬಿಟ್ರೆ ಎಷ್ಟು ರೂಪಾಯಿ ಉಳಿಯುತ್ತೆ ಅಂತ ಹೇಳ್ಬೋದಾ? ಹೌದಾ? ಸೊ ಏನಾಗ್ತದೆ? 100 minus 12 5 60. 100 minus 60 will give you what? 40 rupees. Suresh will be left with 40 rupees. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಓಕೆ, ಪ್ಲಸ್ ಮಾಡೋಂಗಿಲ್ಲಪ್ಪ, ಮೈನಸ್ ಮಾಡಬೇಕಲ್ಲ. ಈಗ ಅವನ ತಕ್ಕ ರೊಕ್ಕ 100 ರೂಪಾಯಿ ಇತ್ತು, ಆದರೆ ಕೊಡ್ಬೇಕು ತಾನೆ. ಹಾಂ, ಮತ್ತು ಅವ್ರ ಹತ್ರ ಇಸ್ಕೊಂಬರ್ತೀರ 60 ರೂಪಾಯಿನ? ಚಾಕ್ಲೇಟು ಕೊಡಬೇಕು, ರೊಕ್ಕನೂ ಕೊಡ್ಬೇಕಾ ನಿಮಗವರು? ಇದೇನು ಕೆಲಸ? There were 12 bikes parked in a parking lot. After some time, 4 rows of cars and with 6 cars in each row came and parked. What is the total number of vehicles there now? ಭಾಗ್ಯ, ಒಂದು ಪಾರ್ಕಿಂಗ್ ಆವರಣದಲ್ಲಿ 12 ಬೈಕ್ಗಳನ್ನು ನಿಲ್ಲಿಸಲಾಗಿತ್ತು. ಎಷ್ಟು? 12 ಬೈಕ್ಗಳನ್ನು. ಒಂದು ಪಾರ್ಕಿಂಗ್ ಆವರಣದಲ್ಲಿ 12 ಬೈಕ್ಗಳನ್ನು ನಿಲ್ಲಿಸಲಾಗಿತ್ತು. ಸ್ವಲ್ಪ ಸಮಯದ ನಂತರ ತಲಾ 6 ಕಾರುಗಳಿರುವ 4 ಸಾಲುಗಳು ಬಂದು ಪಾರ್ಕ್ ಮಾಡಿದವು. ಈಗ ಅಲ್ಲಿರುವ ಒಟ್ಟು ವಾಹನಗಳ ಸಂಖ್ಯೆ ಎಷ್ಟು? ಮೊದಲು ಎಷ್ಟು ಬೈಕ್ ಇದ್ದಾವೆ ಅಲ್ರಿ? ಬೈಕ್ ಎಷ್ಟದಾವೆ? 12 ಅಷ್ಟೇ ಇರೋದು. ಕಾರ್ಗಳು ಬಂದು ನಿಲ್ಲಿಸ್ತಿದಾರಂತ. ಈಗ ಕಾರ್ಗಳು ಎಷ್ಟು ಬಂದವು? ಕಾರ್ಗಳು ಎಷ್ಟು ಬಂದವು? 4 ಅಲ್ಲ, ತಲಾ 6 ಕಾರುಗಳಿರುವ 4 ಸಾಲುಗಳು ಅಂದರೆ 6 × 4 ಇಷ್ಟು ಕಾರುಗಳು ಬಂದಿದ್ದಾವೆ. ಕೊನೆಗೇನು ಕೇಳಿದ್ದಾರೆ? ಒಟ್ಟು ವಾಹನಗಳು. ಮಕ್ಕಳೇ, ಟೋಟಲ್ ನಂಬರ್ ಆಫ್ ವೆಹಿಕಲ್ಸ್ ಅಂದರೆ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಇದನ್ನು ಮಾಡಿದ್ರೆ ಬರುತ್ತಲ್ವ ಲೆಕ್ಕ? ಸೊ 12 ಗೆ 12 ಮೊದಲು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹಲೋ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಿದೆ? ಡಿ ಮಾಸ್ ಅಲ್ಲ, MAS ಮಾಸ್. 6 4 24. 20 ಅಲ್ಲಪ್ಪ, 24. 24 + 12 36. How many vehicles are there in the parking lot now? 36. There are 36 in total. Yep. Next question. Raju spent 15 rupees to buy a pen. Very good boy. Then he bought 4 pencils. Very good boy. Costing 5 rupees each. How much money did he spend in total? ರಾಜು ಒಂದು ಪೆನ್ನನ್ನು ಖರೀದಿಸಲು 15 ರೂಪಾಯಿ ನೀಡಿದನು. ಕ್ಲಿಯರ್? ಎಷ್ಟು ರೂಪಾಯಿ ಕೊಟ್ಟ? 15 ರೂಪಾಯಿ. ನಂತರ ಅವನು ತಲಾ 5 ರೂಪಾಯಿ ಇರಂತೆ, ಒಂದಕ್ಕೆ 5 ರೂಪಾಯಿ ಇರಂತೆ 4 ಪೆನ್ಸಿಲ್ಗಳನ್ನು ಖರೀದಿಸಿದನು. ಹಾಗಾದರೆ ಅವನು ಒಟ್ಟು ಎಷ್ಟು ಹಣ ಖರ್ಚು ಮಾಡ್ದ? ಮೊದಲು ಪೆನ್ನಿಗೆಷ್ಟು? ಪೆನ್ಸಿಲ್ಗೆಷ್ಟು? 15. ಹೌದ್ರಿ? ಪೆನ್ಸಿಲ್ಗೆಷ್ಟು? 5 ರೂಪಾಯಿ ಒಂದಕ್ಕೆ ರೀ. ಆ ಥರ ಎಷ್ಟು ಪೆನ್ಸಿಲ್ಲು? 4 ಪೆನ್ಸಿಲ್ಲು. ಕರೆಕ್ಟ್ರಾ? ಸೊ ಒಟ್ಟು ಎಷ್ಟು ಖರ್ಚಾಯಿತು? ಟೋಟಲ್ ಎಷ್ಟು ಖರ್ಚು ಮಾಡಿದ್ರು? ಪ್ಲಸ್ ಮಾಡಬೇಕಾ? ಒಟ್ಟು ಟೋಟಲ್ ಅಂದರೆ ಪ್ಲಸ್ ಮಾಡಬೇಕು. ಸೊ ಎಷ್ಟು ಬರುತ್ತೆ? 15 + 5 4s. ಹಲೋ, 5 4s. ಹಾಂ, ಓಕೆ. ಸೊ 15 + 20 ಹೌ ಮಚ್? 35. ಸೊ ರಾಜು ಹ್ಯಾಸ್ ಸ್ಪೆಂಟ್ 35 rupees. ಕಳೆದ್ರು ಅದೇ ಆನ್ಸರ್ ಬರುತ್ತಾ? ಹೌ? -5 ಬರುತ್ತೆ. ಕಳೆದ್ರೆ ಎಷ್ಟು ಬರುತ್ತೆ? ಹೇಗೆ ಬರುತ್ತೆ? 15 - 20. ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳೆಯೋಕ್ಕೆ ಬರಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೀತೀರಿ. 20 - 15 5 ಬರುತ್ತೆ. ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್ ಬರುತ್ತೆ. ಗೊತ್ತಲ್ವ ಕತೆ?
ಒಂದಾನೊಂದು ಕಾಲದಲ್ಲಿ ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಭಾಗ್ಯ. ನಿಮಗೆ ನಾನು ಮಾಡಬೇಕು ಡಿಶಮ್ ಮರ್ತು ಬಿಟ್ರೆ ಏನು ರೀ? ಅಲ್ಲ, ಎಷ್ಟು ಕೊಡಬೇಕು ಅವನು? ಈಗ ಈ ಪ್ರಶ್ನೆ ಈ ಥರ ಕೇಳಿದ್ರೆ ಮೈನಸ್ ಮಾಡಬೇಕಿತ್ತು. ಹೆಂಗಪ್ಪ ಅಂದರೆ, ರಾಜು ಕಡೆ ಒಂದು 100 ರೂಪಾಯಿ ಇತ್ತು. ಆ 100 ರೂಪಾಯಿಲಿ ಒಂದು ಪೆನ್ನಿಗೆ 15 ರೂಪಾಯಿ ಕೊಟ್ಟರು. ಮತ್ತು ಪೆನ್ಸಿಲ್ಗೆ 5 ರೂಪಾಯಿರಂತೆ 4 ಪೆನ್ಸಿಲ್ ತೊಗೊಂಡ್ರು. ಈ ಥರ ಮಾಡಿದರೆ 100 ರೂಪಾಯಿಲಿ ಮೈನಸ್ ಮಾಡಬೇಕಿತ್ತು. ಇಲ್ಲಿ ಕೇಳಿರೋದೇನು? ರಾಜು ಒಂದು ಪೆನ್ಸಿಲ್ ತೊಗೊತಿದ್ದಾರೆ, ಒಂದು ಪೆನ್ ತೊಗೊತಾ ಇದ್ದಾರೆ, 15 ರೂಪಾಯಿ ಕೊಡಬೇಕು ಅದಕ್ಕೆ. ರಾಜು 4 ಪೆನ್ಸಿಲ್ ತೊಗೊತಿದ್ದಾರೆ, 5 ರೂಪಾಯಿ ಹಂಗೆ 20 ರೂಪಾಯಿ ಆಯಿತು. ಒಟ್ಟು ಎಷ್ಟು ರೂಪಾಯಿ ಕೊಡಬೇಕು ಅಂಗಡಿಯವರಿಗೆ? ಮೊದಲು 15 ರೂಪಾಯಿ ಕೊಡಬೇಕು, ಆಮೇಲೆ 20 ರೂಪಾಯಿ ಕೊಡಬೇಕು. ಒಟ್ಟು ಸೇರಿ ಎಷ್ಟು ಕೊಡಬೇಕು ಅವರು? 30 ರೂಪಾಯಿ. ಅದನ್ನ ಕೂಡಿಸಿ ಹೇಳ್ಬೇಕು ತಾನೆ ಕೊಡೋದನ್ನು. ಪ್ರಶ್ನೆಗೆ ತಕ್ಕಂತೆ ಮಾಡ್ಬೇಕು ನಾವು. Ramesh bought 200 tender coconuts from his farm. He distributed 25 tender coconuts each to 4 shops. How many tender coconuts are left with him now? ರಮೇಶ್ ತನ್ನ ತೋಟದಿಂದ 200 ಎಳನೀರುಗಳನ್ನು ತಂದನು. ಅವನು ತಲಾ 25 ಎಳನೀರಿನಂತೆ 4 ಅಂಗಡಿಗಳಿಗೆ ವಿತರಿಸಿದನು. ಈಗ ಅವನ ಬಳಿ ಎಷ್ಟು ಎಳನೀರುಗಳು ಉಳಿದಿದ್ದಾವೆ? ಅವನು ಮೊದಲು ತಂದಿದ್ದು 200 ಮಕ್ಕಳೇ. ಈಗ ಅದರಲ್ಲಿ ಬೇರೆ ಬೇರೆ ಅಂಗಡಿ ಕೊಡ್ತಾ ಇದ್ದಾನಲ್ವ, ಏನು ಮಾಡಬೇಕಾದ್ರೆ? ಆ 200 ಎಳನೀರಲ್ಲಿ ಏನು ಮಾಡ್ಬೇಕು? ನಾನು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇನೆ ಬೇರೆ ಬೇರೆ ಶಾಪಿಗೆಲ್ಲ, ಮೈನಸ್ ಮಾಡಬೇಕು. 100 ಕರೆಕ್ಟ್. ಪ್ರತಿಯೊಂದು ಅಂಗಡಿಗೆ 25 ಎಳ್ನೀರು ಕೊಡ್ತಾ ಇದ್ದಾನೆ. ಆ ಥರ ಎಷ್ಟು ಅಂಗಡಿ ಕೊಡ್ತಾ ಇದ್ದಾನೆ? 4 ಅಂಗಡಿಗೆ. ಸೊ ನಾನು 4ನ್ನು ಮೈನಸ್ ಮಾಡಬೇಕು. ಎಸ್ ಆರ್ ನೋ? ಸೊ 200 ಮೈನಸ್ 25 ನಾಲ್ಕಲೆ 100. ಸೊ 200ರಲ್ಲಿ 100 ಹೋದ್ರೆ ಎಷ್ಟಾಗುತ್ತೆ ಮಕ್ಕಳೇ? ಟಡಾ, ಈಸಿ. ಓಕೆ, ಬಟ್ ಆನ್ಸರ್ ಗೊತ್ತಾಯ್ತಲ್ವಾ? ಸೂಪರ್. ಹುಂಡಿ. ಕವಿತಾ ಹ್ಯಾಡ್ 50 rupees ವಿತ್ ಹರ್ ಮದರ್ ಗೇವ್ ಹರ್ 5 rupees ನೋಟ್ಸ್. ಸಾರಿ ತಪ್ಪು ಹೇಳಿದೆ. ಹರ್ ಮದರ್ ಗೇವ್ ಹರ್ 5 notes ಆಫ್ 10 rupees ಡಿನಾಮಿನೇಷನ್ ಈಚ್. ಹೌ ಮಚ್ ಟೋಟಲ್ ಮನಿ ಡಸ್ ಕವಿತಾ ಹ್ಯಾವ್ ನಾವ್? ಕವಿತಾಳ ಬಳಿ 50 ರೂಪಾಯಿ ಇತ್ತು. ಅವಳ ತಾಯಿ ಅವಳಿಗೆ ತಲಾ 10 ರೂಪಾಯಿ ಮುಖಬೆಲೆಯ 5 ನೋಟುಗಳನ್ನು ಕೊಡ್ತಾರೆ. ಈಗ ಕವಿತಾಳ ಬಳಿ ಇರುವ ಒಟ್ಟು ಹಣವೆಷ್ಟು? ಕವಿತಾಳ ಹತ್ರ ಮೊದಲು ಎಷ್ಟಿತ್ತು? 50 ರೂಪಾಯಿ. ಹೌದ್ರಿ? ಇದನ್ನು ನೋಡಕತ್ತೀರಿ? ಇಲ್ಲಿ ಭಾಳ ಅದಾವ್ರಿ. ಒಂದು ತೆಗೆದು ಬಿಡೋಣ. ಓಕೆ, ಈಗ 50 ಉಳಿಸಿಬಿಟ್ಟಿವ್ರಿ. ಓಕೆ, ಇದು ನಿಜವಾದ ರೊಕ್ಕ ಅಲ್ರಿ? ಓಕೆ. ಈಗ ಅವ್ರ ತಾಯಿಯವರು ಬರ್ತಿದ್ದಾರೆ. ತಾಯಿಯವರು ದುಡ್ಡು ಕೊಡ್ತಿದಾರೆ ಅಂದಮೇಲೆ ಕವಿತಂಗೆ ಏನಾಗ್ತದೆ? ಪ್ಲಸ್ ಆಗ್ತದಿಲ್ಲ. ಅವ್ರ ಅಮ್ಮವ್ರು ಏನು ಕೊಡ್ತಿದ್ದಾರೆ? ಈಗ 10 ರೂಪಾಯಿ ನೋಟ್ಗಳನ್ನ ಕೊಡ್ತಿದ್ದಾರೆ. ಎಷ್ಟು ಕೊಡ್ತಿದ್ದಾರೆ? 5. ಕರೆಕ್ಟಾಗಿ ನಾವು ಮಾಡಿದ್ದು. ಸೊ ಹಾಗಾದರೆ ಕವಿತರ ಬಳಿ ಎಷ್ಟು ರೂಪಾಯಿ ಆಗುತ್ತೆ? 50 ಪ್ಲಸ್ 15 50. ಸೊ ಎಷ್ಟಾಗುತ್ತೆ? 50 ಪ್ಲಸ್ 50 ಒಟ್ಟು 100 ರೂಪಾಯಿ ಆಗುತ್ತಿಲ್ಲ ರೀ? ಹಲೋ ಶರತ್ ನಾಯಕ, ನೆಕ್ಸ್ಟ್ ಕ್ವೆಶ್ಚನಿಗೆ ಹೋಗ್ಬೋದಾ? There were 60 seats in a bus. On the way, 4 groups of 5 people each got down from the bus. How many people are left in the bus now? ಒಂದು ಬಸ್ನಲ್ಲಿ 60 ಸೀಟ್ಗಳಿದ್ವು. ಸರ್, ಇಲ್ಲಿ ಏನು ಮಾಡ್ಬೇಕಂದ್ರೆ, ಅಸ್ಯೂಮ್ ದ ಬಸ್ ವಾಸ್ ಫುಲ್ಲಿ ಆಕ್ಯುಪೈಡ್ ಇನಿಷಿಯಲಿ ಅಂತ ತೊಗೊಬೇಕು ನಾವು. ಆ ಬಸ್ನಾಗ ಎಲ್ಲ ಮಂದಿ ಇದ್ರು ಅಂತ ಅನ್ಕೊಬೇಕು. ಈಗ ನಾವು ಪೂರ್ತಿ ಎಲ್ಲ ಸೀಟ್ ತುಂಬಿದಾವ ಅಂತ ಅಂದ್ಕೊಂಡು ಓದ್ಬೇಕು. ಇದನ್ನು ಬಸ್ ಪೂರ್ತಿ ಭರ್ತಿಯಾಗಿತ್ತು ಎಂದು ಭಾವಿಸಿ ಲೆಕ್ಕ ಮಾಡಬೇಕು. ಏನಂತ ಹೇಳಿದ್ದಾರೆ? ಒಂದು ಬಸ್ನಲ್ಲಿ 60 ಸೀಟ್ಗಳಿದ್ವು, ಅಂದರೆ 60 ಸೀಟ್ಗಳು ತುಂಬಿದಾವೆ. ಈಗ 60 ಸೀಟ್ಗಳಲ್ಲಿ ಪ್ರಯಾಣಿಕರು ಕೂತಿದ್ದಾರೆ. ಮಧ್ಯದಲ್ಲಿ ತಲಾ 5 ಜನರಿದ್ದ 4 ಗುಂಪುಗಳು ಬಸ್ಸಿನಿಂದ ಇಳಿದ್ವು. ಏನು ಮಾಡಬೇಕು? ಇಳಿದ್ರು ಅಂದರೆ ಮೈನಸ್ ಮಾಡಬೇಕು. ಈಗ ಬಸ್ಸಿನಲ್ಲಿ ಎಷ್ಟು ಜನರು ಉಳಿದಿದ್ದಾರೆ? ಸೊ ಬಸ್ಸಿನಲ್ಲಿ 60 ಜನರಿದ್ದರು ಮುಂಚೆ. ಈಗ ತಲಾ 5 ಜನರಿರುವ 4 ಗುಂಪು ಇಳಿದು ಬಂದರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಈ ಲೆಕ್ಕ ಮಾಡಿದ್ರೆ ಬರುತ್ತೆ. ಹೌದ್ರಾ? ಸೊ ಏನಾಗುತ್ತೆ? 60 ಮೈನಸ್ 5 4 20, 5 60ರಲ್ಲಿ 20 ಹೋದರೆ 40. ಸೂಪರ್, ಆಲ್ ಗುಡ್. ಕ್ವಶನ್ ಗೊತ್ತಾಗಲಿಲ್ಲ ಯಾರಿಗೆ? ಆನ್ಸರ್ ಗೊತ್ತಾಗಲಿಲ್ಲ. 60 ಜನ ಇದ್ದಾರೆ ಬಸ್ಸಲ್ಲಿ. 5 ಫ್ಯಾಮಿಲಿ ಇಳಿತಾ ಇದ್ದಾರೆ. ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಮಂದಿ ಇದ್ದಾರೆ? 4 ಮಂದಿ ಇದ್ದಾರೆ. ಇಲ್ಲ ಬೇಡ, ಈ ಥರ 4 ಫ್ಯಾಮಿಲಿ ಇಳಿತಾ ಇದ್ದಾರೆ. 4 ಗ್ರೂಪ್ ಇಳಿತಾ ಇದ್ದಾವೆ.
ಓಕೆ, 4 ಗುಂಪಲ್ಲಿ, ಪ್ರತಿ ಗುಂಪಲ್ಲಿ ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಸೊ ಟೋಟಲ್ ಎಷ್ಟು ಮಂದಿ ಇಳ್ದಂಗೆ ಆಯಿತು? 5 4 20, 20 ಜನ ಇಳ್ದಂಗೆ ಆಯಿತು. ಸೊ 60 ಜನರಲ್ಲಿ 20 ಜನ ಇಳಿದ್ರೆ ಉಳಿದದ್ದು ಎಷ್ಟು ಜನ ಬಸ್ಸಲ್ಲಿ? 40. ಓಕೆ, ನೀವು ಶರತ್ ನಾಯ್ಕರ ಜೊತೆ ಮಾತಾಡೋದು ಕಡಿಮೆ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಗುಡ್. ಹಾಂ, ನೋಡ್ತಾ ಇರ್ತೀವಿ ನಾವು. ಸೊ ದೇರ್ ವರ್ 50 ಸೀಟ್ಸ್ ಇನ್ ಅ ಕ್ಲಾಸ್ ರೂಮ್. ಆನ್ ದ ಡೇ ಆಫ್ ದಿ ಎಕ್ಸಾಮ್ 9 benches with 4 students capacity each remained empty. How many seats were occupied that day? ಒಂದು ಕ್ಲಾಸ್ ರೂಮ್ನಾಗ 50 ಸೀಟ್ಗಳಿದ್ದಾವೆ, 50 ಆಸನಗಳಿದ್ದಾವೆ. ಪರೀಕ್ಷೆಯ ದಿನ ದಿಗಂತ್, ಪರೀಕ್ಷೆಯ ದಿನ ತಲಾ 4 ವಿದ್ಯಾರ್ಥಿಗಳಿರುವ 9 ಬೆಂಚ್ಗಳು ಖಾಲಿ ಉಳಿದವು. ಹಾಗಾದರೆ ಅಂದು ಎಷ್ಟು ಆಸನಗಳು ತುಂಬಿದ್ವು? ಎಷ್ಟು ಆಸನಗಳಲ್ಲಿ ವಿದ್ಯಾರ್ಥಿಗಳು ಬಂದು ಕುಂತು ಎಕ್ಸಾಮ್ ಬರೀತಾ ಇದ್ದಾರೆ? ಒಟ್ಟು ಎಷ್ಟು ಸೀಟ್ ಇದ್ದಾವೆ? 50 ಸೀಟು. ಈ 50 ಸೀಟಲ್ಲಿ ಖಾಲಿ ಉಳಿದ ಸೀಟ್ ಮೈನಸ್ ಮಾಡಿದ್ರೆ ಎಷ್ಟು ತುಂಬಿದಾವೆ ಅಂತ ಗೊತ್ತಾಗುತ್ತಾ? 50 ಸೀಟಲ್ಲಿ ಎಷ್ಟು ಸೀಟ್ ಖಾಲಿ ಇದಾವೆ ಅದನ್ನು ಮೈನಸ್ ಮಾಡಿಬಿಟ್ರೆ ತುಂಬಿರೋ ಸೀಟ್ ಗೊತ್ತಾಗುತ್ತಾ? ಹೌದಾ ಇಲ್ವಾ? ಸೊ ಎಷ್ಟು ಖಾಲಿ ಉಳಿದ್ವಂತೆ? 9 ಬೆಂಚ್ಗಳು ಖಾಲಿ ಉಳಿದಿದ್ದಾವೆ. ಪ್ರತಿ ಬೆಂಚಲ್ಲಿ ಎಷ್ಟು ಜನ ಕೂರ್ತಾರಂತೆ? 4 ವಿದ್ಯಾರ್ಥಿಗಳಿರುವ 9 ಬೆಂಚುಗಳು ಖಾಲಿ ಉಳಿದ್ವು. ಕರೆಕ್ಟಾ? ಖಾಲಿನ ಮೈನಸ್ ಮಾಡಿದರೆ ತುಂಬಿರೋದು ಗೊತ್ತಾಗುತ್ತಾ? ಸೊ ಏನು ಮಾಡಬೇಕು ಇದಕ್ಕೆ? 50 ಮೈನಸ್ 36 ಏನು ಬರುತ್ತೆ ರೀ? 14 ಬರುತ್ತಾ? ಸೊ ಹಾಗಾದರೆ ಭರ್ತಿಯಾದ ಅವತ್ತು ಅಂದು ಎಷ್ಟು ಆಸನಗಳು ಭರ್ತಿಯಾಗಿದ್ದವು? 14 ಆಸನಗಳು. 14 ಸೀಟ್ಸ್ ಫಾರ್ ಆಕ್ಯುಪೈಡ್ ಆನ್ ದಟ್ ಡೇ. ಮೇ ಬಿ ಟ್ರಾಫಿಕ್ ಇತ್ತೇನೋ, ಭಾಳ ಜನ ಬಂದಿಲ್ಲ ಎಕ್ಸಾಮ್ ಬರೆಯೋಕ್ಕೆ. ಓಕೆ, ನೆಕ್ಸ್ಟ್ ಹೋಗೋಣ. There are 40 houses in a small village. Recently 3 new layouts with 8 houses each were constructed. How many total houses are there in the village now? ಒಂದು ಸಣ್ಣ ಹಳ್ಳಿಯಲ್ಲಿ 40 ಮನೆಗಳಿದ್ದಾವೆ. ಎಷ್ಟು ಮನೆಗಳು? ತಲಾ 8 ಮನೆಗಳಿರುವ 3 ಹೊಸ ಬಡಾವಣೆಗಳು. 8 ಮನೆಗಳು. ಒಂದು ಬಡಾವಣೆಗೆ ಎಷ್ಟು ಮನೆ? 8 ಮನೆ. ಒಂದು ಬಡಾವಣೆಗೆ 8 ಮನೆ. ತಲಾ 8 ಮನೆಗಳಿರುವ 3 ಹೊಸ ಬಡಾವಣೆಗಳು ನಿರ್ಮಿಸಲಾಯಿತು. ಈಗ ಹಳ್ಳಿಯಲ್ಲಿರುವ ಒಟ್ಟು ಮನೆಗಳಷ್ಟು? ಬಡಾವಣೆ ಅಂದರೆ ಸೈಟ್ನ ಹೊಸದು ಅಲ್ಲೆಲ್ಲ ಹೇಗಾಗ ಇರುತ್ತೆ ಅದನ್ನೆಲ್ಲ ನೀಟಾಗಿ ಸಮತಟ್ಟು ಮಾಡಿ ಆ ಥರ ಸೈಟ್ ಮಾಡ್ತಾರೆ ಮನೆ ಕಟ್ಟೋಕ್ಕೋಸ್ಕರ. ಭಾಳ ಮನೆಗಳು ಬರ್ತಾವೆ ಆ ಜಾಗದಲ್ಲಿ. ಸೊ ಒಟ್ಟು ಮೊದಲು ಎಷ್ಟಿತ್ತು? 40 ಮನೆ ಇದ್ವು. ಈಗ ಹೊಸದಾಗಿ ಒಂದು ಬಡಾವಣೆಗೆ 8 ಮನೆ ಅಂತೆ. ಆ ಥರ ಎಷ್ಟು ಬಡಾವಣೆ? 3 ಬಡಾವಣೆ. ಹೌದಲ್ಲ ರೀ? ಹೊಸದಾಗಿ ಮಾಡ್ತಾಯಿದ್ದಾರೆ. ಒಟ್ಟು ಎಷ್ಟಾಗುತ್ತೆ ಅಂದರೆ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಸೊ ಏನಾಗುತ್ತೆ ಮಕ್ಕಳೇ? 40 ಮಲ್ಟಿಪ್ಲಿಕೇಶನ್ ಮೊದಲು ಮಾಡಬೇಕು. 8 3 24. ಸೊ 40 + 24 ದ್ಯಾಟ್ಸ್ ಗೋಯಿಂಗ್ ಟು ಬಿ 64. ಈಸಿ. ಹಾಂ, ಸರಿ ಆಯ್ತೇನಪ್ಪ? ಎಲ್ಲ ಈಸಿ ಇದೆ ತಾನೇ? ನೆಕ್ಸ್ಟ್ ಕ್ವೆಶನಿಗೆ ಹೋಗ್ಬೋದಾ? ಅರ್ಥ ಆಗಬೇಕು. ಎಲ್ಲ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡೇ ಮುಂದೆ ಹೋಗ್ಬೇಕು ನಾವು. ಓಕೆ. ಸೀತಾ ಹ್ಯಾಡ್ 150 beads. She made 8 necklaces using 12 beads for each. How many beads are left with her now? ಸೀತಾಳ ಬಳಿ 150 ಮಣಿಗಳಿದ್ದವು. ಮಣಿ ಸರದ ಮಣಿ, ಮುತ್ತಿನ ಮಣಿ. ಅವಳು ತಲಾ 12 ಮಣಿಗಳನ್ನು ಬಳಸಿ 8 ಸರಗಳನ್ನು ಮಾಡಿದಳು. ಈಗ ಅವಳ ಬಳಿ ಎಷ್ಟು ಮಣಿಗಳು ಉಳಿದಿವೆ? ಸೀತಾಳ ಹತ್ರ ಎಷ್ಟು ಮಣಿ ಇದ್ದಾವೆ? 150 ಮಣಿ. 150 ಮಣಿ. ಒಂದು ಸರ ಮಾಡಲಿಕ್ಕೆ ಎಷ್ಟು ಮಣಿ ಬಳಸ್ತಾಳಂತ ಅವಳು? ತಲಾ 12, ಪ್ರತಿಯೊಂದು ಸರಕ್ಕೆ 12 ಮಣಿ ಬಳಸ್ತಾಳಂತೆ. ಆ ಥರ 8 ಸರ ತಯಾರು ಮಾಡಿದ್ಲು. ಹಾಗಾದರೆ ಅವಳ ಹತ್ರ ಎಷ್ಟು ಮಣಿಗಳು ಬಾಕಿ ಉಳಿದಿದ್ದಾವೆ? 138. ಮತ್ತು ಯಾರು 54 ಅಂದರು? 54 ಒಬ್ಬರು. ನೋಡಿ ಶರತ್ ನಾಯ್ಕ ಅವರೇ, ಒಂದು ಸರ ಈಗ ಅವಳು ಇರುವ 150 ಮಣಿಗಳಿಂದ ಸರ ಮಾಡಬೇಕು. ಸರ ಮಾಡಲಿಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅದನ್ನೇನು ಮಾಡ್ಬೇಕು? ನಾನು ಮೈನಸ್ ಮಾಡಬೇಕು. ಒಂದು ಸರಕ್ಕೆ ಎಷ್ಟು ಹೋಗ್ತಾಯಿದೆ? 8 ಮಣಿ ಹೋಗ್ತಾಯಿದೆ. ಆ ಥರ ಎಷ್ಟು ಸರ ಮಾಡ್ತಾ ಇದ್ದಾರೆ? 12 ಸರ. ಹಲೋ, ಸೊ 150 ಶರತ್ ನಾಯ್ಕ ಅವರೇ, 150 ಮೈನಸ್ 12 8 96. ಸೊ ಏನಾಗುತ್ತೆ? 54. ಸೊ ಶರತ್ ನಾಯ್ಕ ಅವರೇ, ನೀವು ಈ ಸರನ ಹಾಕೊಂಬಿಡ್ರಿ. ಓಕೆ, ಆಲ್ರೈಟ್. ಬಟ್ ಇದು ಅರ್ಥ ಆಯ್ತಾ? ಹಾಂ, ತಲಾ ಅಂದರೆ ಪ್ರತಿಯೊಂದು ಸರಕ್ಕೂ 8 ಮಣಿ 12 ಮಣಿ ಬಳಸ್ತಾ ಇದ್ದಾರೆ. ಪ್ರತಿಯೊಂದು ಸರಕ್ಕೂ 12 ಮಣಿ. ಆ ಥರ ಎಷ್ಟು ಸರ?
8 ಸರಗಳನ್ನು ಮಾಡ್ತಾಯಿದ್ದಾರೆ. ಕರೆದಾ? ಆ ಥರ ಮಾಡಿದ್ರು ಈ ಥರ ಮಾಡಿದ್ರು ಎರಡಕ್ಕೂ ಉತ್ತರ ಅದೇ ಬರುತ್ತೆ. 12 8s 8 12s 96. ಫೈನ್. ಮೋಹಿತ್ ಮುಂದೋಗ್ಬೋದಾ? ಎಲ್ಲರ ಹತ್ರ ಸರ ಚೆನ್ನಾಗಿದ್ದಾವ? ಗುಡ್. ಅಲ್ಲ, ಎಲ್ಲರೂ ಹಾಕ್ಕೊತಾರೆ ಇವಾಗ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಹಾಕ್ಕೊತಾರೆ. ಸೊ ಅನಿಲ್ ಡಿಸೈಡೆಡ್ ಟು ಬೈ 4 books ಕಾಸ್ಟಿಂಗ್ 25 rupees each. But the shopkeeper gave him a discount. ಕಡಿಮೆ ಆಗುತ್ತೆ, ಮೈನಸ್. ಡಿಸ್ಕೌಂಟ್ ಆಫ್ 15 rupees. ಹೌ ಮಚ್ ಮನಿ ಡಿಡ್ ಅನಿಲ್ ಪೇ ಟು ದ ಶಾಪ್ಕೀಪರ್? ಅನಿಲ್ ಥರ 25 ರೂಪಾಯಿರಂತೆ 4 ಪುಸ್ತಕಗಳನ್ನು ಖರೀದಿಸಲು ನಿರ್ಧರಿಸಿದನು. ಆದರೆ ಅವನಿಗೆ ಅಂಗಡಿಯವನು ಭಾಳ ಪ್ರೀತಿಯಿಂದ 15 ರೂಪಾಯಿ ರಿಯಾಯಿತಿ ನೀಡಿದನು. ಹಾಗಾದರೆ ಅನಿಲ್ ಅಂಗಡಿಯವನಿಗೆ ಎಷ್ಟು ಹಣ ಪಾವತಿಸಿದನು? ನೋಡ್ರಿ, ಅನಿಲ್ 25 ರೂಪಾಯಿ ಅಂತೆ 4 ಬುಕ್ ತೊಗೊಂಡಾರ. ಎಷ್ಟು ರೂಪಾಯಿ ಕೊಡಬೇಕಿತ್ತು? 100 ರೂಪಾಯಿ ಕೊಡಬೇಕಿತ್ತು. 100 ರೂಪಾಯಿ ಕೊಡಬೇಕಿತ್ತು. ಹಾಂ, ಅನಿಲ್ ಭಾಳ ಒಳ್ಳೆ ಹುಡುಗಪ್ಪ, ಒಳ್ಳೆ ಹುಡುಗ ಇದೆಯಪ್ಪ ನೀನು. ಒಂದು ಬುಕ್ ತೊಗೊಂಡಿದ್ರೆ ನಾನು 25 ರೂಪಾಯಿ ತೊಗೊತಿದ್ದೆ. ನೀನೀಗ ಒಂದೇ ಸರಿ 4 ಬುಕ್ ತೊಗೊತಾ ಇದೆಯಲ್ವ, ನನಗೆ ಜಾಸ್ತಿ ವ್ಯಾಪಾರ ಮಾಡ್ತಿದ್ಯಾ ನೀನು. ಹಾಗಾಗಿ ನಾನೇನು ಮಾಡ್ತೇನೆ, ನಿನಗೆ ಒಂದು 15 ರೂಪಾಯಿ ಡಿಸ್ಕೌಂಟ್ ಕೊಟ್ಬಿಡ್ತೇನೆ, ಫ್ಲ್ಯಾಟ್ ಡಿಸ್ಕೌಂಟ್. ಎಂಜಾಯ್. ಹಾಂ. ಸೊ ಅವ್ರು ಮತ್ತು ಅನಿಲ್ ಅದು ಇಷ್ಟು ದೊಡ್ಡದನಂದ್ರೆ ಮತ್ತೆ 15 ರೂಪಾಯಿ ಮತ್ತು ಚಾಕ್ಲೇಟ್ ತೊಗೊಂಬರ್ತಾನೆ. ಆ 15 ರೂಪಾಯಿನೂ ಅಂಗಡಿಯವ್ರಿಗೆ ಕೊಟ್ಟು ಹೋಗ್ಬಿಡ್ತಾನೆ. ಸೊ ಏನಾಗ್ತದೆ? 25 4s 100 rupees ಮೈನಸ್ ಓಹೋ ಎಷ್ಟಾಗತ್ತೆ ರೀ? ಶುಕ್ರಿಯಾ, 85 rupees. ಸೊ ಅನಿಲ್ ಅವರು 85 rupees ಕೊಡ್ಬೇಕು ಅಂಗಡಿಯವರಿಗೆ. ಆಲ್ ರೈಟ್. Rahim bought 2 liters of milk daily from a dairy for 7 days. At the end of the week, he bought an additional 3 liters of curd. How many liters of dairy products did he buy in total? ರಹೀಮನು ಒಂದು ಹಾಲಿನ ಡೈರಿಯಿಂದ ದಿನಕ್ಕೆ 2 ಲೀಟರ್ ಹಾಲನ್ನು ಎಷ್ಟು ದಿನಗಳವರೆಗೆ 7 ದಿನಗಳವರೆಗೆ ಖರೀದಿಸಿದನು. ದಿನಕ್ಕೆ 2 ಲೀಟರ್, 7 ದಿನಕ್ಕೆ ಎಷ್ಟಾಯಿತು? ಹಾಗೆ ಹೇಳ್ರಿ. 14. ನನಗೆ ಗೊತ್ತು ಉತ್ತರ 17. ನಾನು ಕೇಳ್ತಾ ಇರೋದು ದಿನಕ್ಕೆ 2 ಲೀಟ್ರ್ ತೊಗೊಂಡಿದ್ದಾರೆ, 7 ದಿನಕ್ಕೆ ಎಷ್ಟು ಲೀಟ್ರ್ ತೊಗೊಂಡಂಗಾಗುತ್ತೆ? 14. 2 7 14. ಮನಸ್ಸಲ್ಲೇ ಮಾಡ್ಬೋದು ಅಲ್ವಾ? ವಾರದ ಕೊನೆಯಲ್ಲಿ ಅವನು ಹೆಚ್ಚುವರಿಯಾಗಿ 3 ಲೀಟರ್ ಮೊಸರನ್ನು ಖರೀದಿಸಿದನು. ಅವನು ಒಟ್ಟು ಎಷ್ಟು ಲೀಟರ್ ಡೈರಿ ಉತ್ಪನ್ನಗಳನ್ನು ಖರೀದಿಸಿದನು? 2 7 ಮೊದಲು 14, ಅದ್ರ ಮೇಲೆ ಮತ್ತೆ 3 ಲೀಟರ್ ಅಂದರೆ 2 7 14, ಅದ್ರ ಮೇಲೆ ಮತ್ತೆ ವಾರದ ಕೊನೆಯಲ್ಲಿ 3 ಲೀಟರ್ ಮೊಸರು ತೊಗೊಂತಿದ್ದಾರೆ 17. ದಿನಕ್ಕೆ 2 ಲೀಟ್ರು, ಆ ಥರ 7 ದಿನಕ್ಕೆ ತೊಗೊಂಡ್ರೆ ಎಷ್ಟಾಗುತ್ತೆ? ಅದ್ರ ಮೇಲೆ ಮತ್ತೆ 3 ಲೀಟ್ರ್ ಮೊಸರು ತೊಗೊತಾ ಇದ್ದಾರೆ. 14 + 3 ಮನಸ್ಸಲ್ಲೇ ಮಾಡಿ ಹೇಳ್ಬೋದಿತ್ತು 17 ಲೀಟ್ರ್ ಅಂತ. ಓಕೆ, ಈಸಿ ಇತ್ತು. ಹಲೋ, ಸೂಪರ್. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ದೇರ್ ವರ್ 120 oranges in a fruit basket. Among them 6 packets containing 8 oranges each were spoiled ಅಂದರೆ ಕೆಟ್ಟೋಗಿತ್ತು. and thrown away. How many good oranges are left in the basket now? ಒಂದು ಹಣ್ಣಿನ ಬುಟ್ಟಿಯಲ್ಲಿ 120 ಕಿತ್ತಳೆ ಹಣ್ಣುಗಳಿದ್ದವು. ಅದರಲ್ಲಿ ತಲಾ 8 ಹಣ್ಣುಗಳಿರುವ 6 ಪ್ಯಾಕೆಟ್ಗಳು ಕೊಳೆತು ಹೋಗಿದ್ದರಿಂದ ಅವುಗಳನ್ನು ಎಸೆಯಲಾಯಿತು. ಈಗ ಬುಟ್ಟಿಯಲ್ಲಿರುವ ಒಳ್ಳೆಯ ಹಣ್ಣುಗಳು ಎಷ್ಟು? ಪೃಥ್ವಿ ಕಲ್ಕೆರೆ ಆಗಿದ್ದರೆ ಅವನು ಮಾರ್ಬಿಡ್ತದ, ಎಸಿತಿದ್ದಿಲ್ಲ. ಎಷ್ಟಾಗುತ್ತೆ? ಹೆಂಗೆ ಮಾಡ್ಬೇಕು ಇದನ್ನು? ಒಟ್ಟು 120 ಹಣ್ಣದವ್ರಿ. ಅಮೃತ ಎಷ್ಟು ಹಣ್ಣು ಕೆಟ್ಟೋಗಿದ್ದಾವೆ? ಅಲ್ಲ, 8 ಹಣ್ಣಿರೋವಂಥ 6 ಪ್ಯಾಕೆಟ್. ಒಂದು ಪ್ಯಾಕೆಟಲ್ಲಿ 8 ಹಣ್ಣಿದ್ದಾವೆ. 6 ಪ್ಯಾಕೆಟ್ ಆದರೆ ಎಷ್ಟು ಹಣ್ಣು ಆಗ್ಬೋದು? ಚಿಂತನ, 1 ಪ್ಯಾಕೆಟಲ್ಲಿ 8 ಫ್ರೂಟ್ಸ್ ಆರ್ ದೇರ್. 6 ಪ್ಯಾಕೆಟ್ ಇದ್ದರೆ 6 ಪ್ಯಾಕೆಟ್ಸ್ ಇದ್ದರೆ ಆ ಥರ ಎಷ್ಟಾಗುತ್ತೆ? ಇದು ಗೊತ್ತಾಗಲಿಲ್ಲ ಅಂದರೆ ಲೆಕ್ಕ ಮಾಡೋಕ್ಕೆ ಬರೋದಿಲ್ಲ. 1 ಪ್ಯಾಕೆಟಲ್ಲಿ ಎಷ್ಟು ಹಣ್ಣಿದ್ದಾವೆ? 8 ಹಣ್ಣಿದ್ದಾವೆ. ಆ ಥರ 6 ಪ್ಯಾಕೆಟ್ ಅಂದರೆ ಇದು 1 ಪ್ಯಾಕೆಟ್. ಅಮೃತ ಎಸ್ಕೇಪ್ ಆದರೆ ಏನು ಬರೋದಿಲ್ಲ, ನೋಡಬೇಕು. ಇದರಿಂದ ದೂರ ಸರಿದಷ್ಟು ಇದು ನಿಮ್ಮಿಂದ ದೂರ ಆಗ್ತದೆ. ವಾಕ್ಯ ರೂಪದ ಪ್ರಶ್ನೆಗಳಿಂದ ನೀವು ದೂರ ಓಡದಷ್ಟು ರಕ್ಷಾಂತರ ಅದು ನಿಮ್ಮಿಂದ ದೂರ ಓಡ್ತದೆ. ಆಯಿತಾ? ನೀವು ಯಾವುದು ಬರಲ್ಲ ಅದನ್ನು ಹೆಚ್ಚು ಓದೋ ಅಭ್ಯಾಸ ನೀವು ಇವಾಗಿಂದ ಬೆಳೆಸ್ಕೊಬೇಕು ಮಕ್ಕಳೇ. ವಾಕ್ಯ ರೂಪದ ಪ್ರಶ್ನೆ ಇದೊಂದು ಗೊತ್ತಾಗಲಿದ್ರೆ ಮುಂದಿನ ಮಾಡೋಣ. ಆ ಥರ ನಾನು ಎವ್ರಿ ಕ್ವೆಶನ್ ಇಸ್ ಇಂಪಾರ್ಟೆಂಟ್. ಪ್ರತಿಯೊಂದು ಪ್ರಶ್ನೆ ಇಂಪಾರ್ಟೆಂಟ್. ಯಾಕೆ ಅರ್ಥ ಆಗಲಿಲ್ಲ, ಯಾಕೆ ಬರಲಿಲ್ಲ,
ಅದು ನಿಮ್ಮನ್ನು ಪ್ರಶ್ನೆ ನಿಮ್ಮನ್ನು ಕಾಡಬೇಕು, ನೀವು ಬಿಟ್ಟು ಹೋಗಬಾರ್ದು, ಆ ಥರ ಬಿಟ್ಟು ಹೋಗಬಾರ್ದು. ಅರ್ಥ ಆಯ್ತೇನು ರೀ? ನೀವು ವಿದ್ಯಾರ್ಥಿಗಳಾಗಿದ್ದೀರಾ, ಯಾವುದನ್ನು ಬಿಡಬಾರ್ದು ನೀವು. ಸೊ ಒಂದು ಪ್ಯಾಕೆಟಲ್ಲಿ ಎಷ್ಟಿದೆ? 8 ಇದೆ. ಇನ್ನೊಂದು ಪ್ಯಾಕೆಟಲ್ಲಿ ಎಷ್ಟಿರುತ್ತೆ? 8 ಇರುತ್ತೆ. ಇನ್ನೊಂದು ಪ್ಯಾಕೆಟಲ್ಲಿ ಎಷ್ಟಿರುತ್ತೆ? 8. ಇನ್ನೊಂದು ಪ್ಯಾಕೆಟ್ 8 ಹಣ್ಣು, ಇನ್ನೊಂದು ಪ್ಯಾಕೆಟ್ 8 ಹಣ್ಣು, ಇನ್ನೊಂದು ಪ್ಯಾಕೆಟ್ 8 ಹಣ್ಣು. ಎಷ್ಟು ಪ್ಯಾಕೆಟ್ ಅದು? 6 ಪ್ಯಾಕೆಟ್ ಅದು. ಇವೆಲ್ಲ ಪ್ಯಾಕೆಟ್ ಏನಾಗಿದ್ದಾವೆ? ಕೆಟ್ಟೋಗಿದ್ದಾವೆ. ಕೆಟ್ಟೋಗಿದ್ದನ್ನ ಪ್ರೀತಮ್ ಕಲ್ಕೆರೆ ಒಬ್ಬನ ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ? ಎಸಿತಾರೆ. ಎಷ್ಟೋ ಅಲ್ಲ, ನೀವಲ್ಲ, ಪೃಥ್ವಿ ಕಲ್ಕೆರೆ, ಸಾರಿ, ಪೃಥ್ವಿ ಕಲ್ಕೆರೆ ಒಬ್ಬನ ಬಿಟ್ಟು ಉಳಿದರಲ್ಲಿ ಏನು ಮಾಡ್ತಾರೆ? ಕೆಟ್ಟಿರೋ ಹಣ್ಣುಗಳನ್ನ ಎಸಿತಾರೆ, ಹೌದಾ ಇಲ್ವಾ? ಸೊ ಇದನ್ನೆಲ್ಲ ಏನು ಮಾಡ್ಬೇಕು? ಎಸಿಬೇಕು. ಎಷ್ಟು ಎಸಿತಾ ಇದ್ದೀವಿ ನಾವೀಗ ಹಣ್ಣು? 6 ಪ್ಯಾಕೆಟು. 6 ಹಣ್ಣಲ್ಲಮ್ಮ, ಒಂದು ಪ್ಯಾಕೆಟಲ್ಲಿ 8 ಹಣ್ಣಿದೆ. ಆ ಥರ ಎಷ್ಟು ಹಣ್ಣಿದಾವೆ ಇಲ್ಲಿ? ಅಮೃತ ಹೆಂಗೆ ಹೇಗೆ 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 48? ಅವ್ರು ಹೇಳಿದ್ರು ಅಂತನಾ? ನಿನ್ನ ಸ್ನೇಹಿತರೆಲ್ಲರೂ ಗೆಳತಿಯರೆಲ್ಲ ಹೇಳಿಬಿಟ್ರು ಅಂತ 48 ಹಣ್ಣು ಆಗ್ತದಾ? ಹೇಗೆ 48? ಇಲ್ಲಿ 8, ಇಲ್ಲಿ 8, 8 + 8 16 + 8 24 + 8 32, 32 + 8 40, 40 + 8. ಈ ಥರ ಕೂಡಿಸ್ತಾ ಕೂರಕ್ಕಾಗಲ್ಲಮ್ಮ, ಈ ಥರ ಕೂಡಿಸ್ತಾ ಕೂರಕ್ಕಾಗಲ್ಲ. ಪ್ರತಿ ಪ್ಯಾಕೆಟಿಗೆ 8 ಹಣ್ಣಿದ್ದಾವೆ. ಈ ಥರ ಎಷ್ಟು ಪ್ಯಾಕೆಟ್ ಇದ್ದಾವೆ? 6. ಏನಾಗುತ್ತೆ? 8 6 48 ಹಣ್ಣನ್ನು ಎಸಿತಾ ಇದ್ದೀವಿ ಹೊರಗೆ. ಓಕೆ, ಸೊ ಈ ಥರ ಲೆಕ್ಕ ಮಾಡಲಿಕ್ಕೋಸ್ಕರ ನಾವು ಮಗ್ಗಿ ಕಲ್ತಿರೋದು, ಸರಿಯೇನ್ರಪ್ಪ? ಆ ಥರ ರಿಪಿಟೇಟಿವ್ ಅಡಿಷನ್ ಮಾಡಲಿಕ್ಕೋಸ್ಕರ ನಾವು ಟೇಬಲ್ಸ್ ಕಲ್ತಿರೋದು. ಟೋಟಲ್ 120 ಫ್ರೂಟ್ಸ್ ಇತ್ತು. ಅದರಲ್ಲಿ ಪ್ರತಿ ಪ್ಯಾಕೆಟಲ್ಲಿ 8 ಹಣ್ಣಿದೆ, ಪ್ರತಿ ಪ್ಯಾಕೆಟಲ್ಲಿ 8 ಹಣ್ಣಿದೆ. ಆ ಥರ 6 ಪ್ಯಾಕೆಟ್ಗಳನ್ನು ನಾವು ಎಸಿತಾ ಇದ್ದೀವಿ ಅಂದರೆ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಸೊ ಈ ಲೆಕ್ಕ ಮಾಡಿದ್ರೆ ನಮಗೆ ಉತ್ತರ ಬರುತ್ತೆ 120 - 8 6 48. 120 - 48 72. ಆಲ್ ಗುಡ್? ಅರ್ಥ ಆಗಿದೆ? ಸೂಪರ್. ಭಾಗಮ್ಮ ಏನದು? ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ಅ ಟ್ರೇಡರ್ ವೆಂಟ್ ಟು ಬೈ 6 kg of potatoes at 30 rupees per kg. But he fell short of 20 rupees from the total amount. How much money did the trader have in his hand? ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಆಗಿದೆ, ಕೇಳಿ. ಒಬ್ಬ ವ್ಯಾಪಾರಿ ತಲಾ 30 ರೂಪಾಯಿ ಇರಂತೆ, 1 kgಗೆ 30 ರೂಪಾಯಿ ಇರಂತೆ 6 kg ಆಲೂಗಡ್ಡೆಯನ್ನು ಖರೀದಿಸಲು ಹೋದನು. 1 kgಗೆ ಎಷ್ಟು ರೂಪಾಯಿ ಅಂತಪ್ಪ? 30 ರೂಪಾಯಿ. ಆ ಥರ ಎಷ್ಟು kg ಖರೀದಿಸಕ್ಕೆ ಹೋಗ್ತಾಯಿದ್ದಾನೆ? 6 kg. ಆದರೆ ಅವನ ಕೈಯಲ್ಲಿದ್ದ ಹಣದಲ್ಲಿ 20 ರೂಪಾಯಿ ಕಡಿಮೆ ಬಿತ್ತು. ಒಟ್ಟು ಎಷ್ಟು ರೂಪಾಯಿ ಕೊಡಬೇಕಿತ್ತಲ್ಲ, ಅದಕ್ಕೆ ಎಷ್ಟು ರೂಪಾಯಿ ಕಡಿಮೆ ಆಯಿತು? 20 ರೂಪಾಯಿ ಕಡಿಮೆ ಆಯಿತು. ಹಾಗಾದರೆ ವ್ಯಾಪಾರಿಯ ಕೈಯಲ್ಲಿದ್ದ ಹಣ ಎಷ್ಟು? ವ್ಯಾಪಾರಿಗೆ ಕೊಟ್ಟ ಹಣ ಎಷ್ಟು? ಪಕ್ಕಾ ನೋಡ್ರಿ, 1 kgಗೆ ಎಷ್ಟು ರೂಪಾಯಪ್ಪ? 30 ರೂಪಾಯಿ. 1 kgಗೆ ಎಷ್ಟು ರೂಪಾಯಿ? 30 ರೂಪಾಯಿ. ಇನ್ನೊಂದು kgಗೆ ಎಷ್ಟು ರೂಪಾಯಿ? 30 ರೂಪಾಯಿ. ಮತ್ತೊಂದು kgಗೆ ಎಷ್ಟು ರೂಪಾಯಿ ಅಮೃತ? 30 ರೂಪಾಯಿ. ಇನ್ನೊಂದು kgಗೆ ಎಷ್ಟು ರೂಪಾಯಿ? 30 ರೂಪಾಯಿ. ಇನ್ನೊಂದು kgಗೆ ಎಷ್ಟು ರೂಪಾಯಿ? 30 ರೂಪಾಯಿ. ಇನ್ನೊಂದು kgಗೆ ಎಷ್ಟು ರೂಪಾಯಿ? 30 ರೂಪಾಯಿ. ಅಮೃತ ಜಿ ಸಮझ रहे जी? ಸೊ 6 kg ತೊಗೊಂಡ್ರೆ ಇಷ್ಟನ್ನು ಕೂಡಿಸ್ಬೇಕು ಅಮೃತ. ಈ ಥರ ಕೂಡಿಸ್ತೀರಾ? ಏನು ಮಾಡ್ತೀರಾ? 30ನ್ನು 6 ಸರಿ ಕೂಡಿಸೋ ಬದಲು, instead of adding it up, summing it up for 6 times, you can just say 36 times. 36 ಇಷ್ಟೆಲ್ಲ ಮಾಡೋದೇ ಬೇಕಿಲ್ಲ. ಇದು ಅಂಗಡಿಯವರಿಗೆ ಕೊಡಬೇಕಾಗಿತ್ತು. ಆದರೆ ಅಂಗಡಿಯವರಿಗೆ ಎಷ್ಟು ಕೊಡ್ತಾ ಇದ್ದಾರೆ? 20 ರೂಪಾಯಿ ಕಡಿಮೆ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ? 20 ರೂಪಾಯಿ ಕಡಿಮೆ ಕೊಡ್ತಾ ಇದ್ದಾರೆ, ಹೌದಲ್ರಿ? ಸೊ ಆದರೆ ಎಷ್ಟಾಗುತ್ತೆ ಅವಾಗ? ಸೊ ಇದು 180 ರೂಪೀಸ್ ಮೈನಸ್ 20 ರೂಪೀಸ್. ಶರತ್ ನಾಯ್ಕ ಅವರೇ, ಸೊ ನೀವು ಹೇಳಿದ್ದು ಕರೆಕ್ಟ್ ಇದೆ. ಅಕ್ಷಯ್ ಎಷ್ಟು ಕೊಡ್ತಾ ಇದ್ದೀವಿ? 160 ರೂಪಾಯಿ. ಗೊತ್ತಾಯ್ತಾ ಹೇಗೆ ಅಂತ? ಹಾಂ, ದಿಗಂತ್ ಯಶ್ ಕರೆಕ್ಟ್ ಇದೆಯಾ? ಹೇಗೆ ಅನಿಸ್ತದೆ? ಈಸಿ ಅನಿಸ್ತದೆಯಾ? ನೀವು ಡೈನೋಸರ್ನ ಓಡಿಸ್ತಾ ಇದ್ದೀರಾ? ಹಾಂ, ಗುಣಾಕಾರದ ಡೈನೋಸರ್ ಇಸ್ ಗೋಯಿಂಗ್ ಅವೇ, ಓಡಿ ಹೋಗ್ತಾ ಇದೆ. ಹಾಂ, ನೀವಿಲ್ವಾ? ಎಲ್ಲ ನೀವೇ ಇದ್ದೀರಿ, ಇನ್ಯಾರೂ ಇಲ್ಲ ಅಲ್ಲಿ. ಎನಿವೇಸ್, ಇಲ್ಲ ಗರ್ಲ್ಸ್ ಎಲ್ಲ ಅಲ್ಲಿ ಬಚ್ಚಿಕೊಂಡಿರ್ತಾರೆ ಹೋಗಿ. ಎನಿವೇಸ್ ಮಕ್ಕಳೇ, ಕ್ಲಾಸ್ ಅರ್ಥ ಆಯ್ತಾ ಎಲ್ಲರಿಗೂ? ಇದರ ನಂತರದ ಕ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀವಿ ನಾವು. ಓಕೆ, ನೆಕ್ಸ್ಟ್ ಲೆವೆಲ್ ಕ್ವೆಶನ್ಸ್ ಬರ್ತವೆ.
ಅಂದರೆ ಇನ್ನೊಂದು ಸ್ವಲ್ಪ ಈಗ ಗುಣಾಕಾರ ಸಂಕಲನ ಗುಣಾಕಾರ ವ್ಯವಕಲನ ಸಂಕಲನ ಗುಣಾಕಾರ ವ್ಯವಕಲನ ಗುಣಾಕಾರ ಅಷ್ಟೇ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಕೂಡಿಸೋದು ಕಳೆಯೋದು ಗುಣಿಸೋದು 3 ಜೊತೆಗೆ ಬರುತ್ತೆ. ಬಾಕ್ಸೋದು ನೆಕ್ಸ್ಟ್ ಕ್ಲಾಸ್ ಅದಾದಮೇಲೆ ಬರುತ್ತೆ, ಟೆಸ್ಟ್ ಎಲ್ಲ ಆದಮೇಲೆ. ಓಕೆ, ಸೊ ಆಲ್ ಗುಡ್. ಕ್ಲಾಸ್ ಮುಗಿಸ್ಬೋದಾ? ಸೊ ಇಷ್ಟು ಪ್ರಶ್ನೆಗಳೊಂದಿಗೆ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.